ಈಗ ಈ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಅಥವಾ ಅಳಿದ ಮೇಲೆ ಆಗಲಿ ಏಳು ಕುಸುಮ ಸಾರ ಸುತ್ತ ಸೂಸಿದೆ ಏಳು ರಮೆ ಏಳು ಸುಪ್ರಭಾತವಾದ ಬೀಸಿದೆ ಏಳು ರಮೆ ಏಳು ಕುಸುಮ ಸಾರ ಸುತ್ತ ಸೂಸಿದೆ ಏಳು ರಮೆ ಏಳು ಸುಪ್ರಭಾತವಾದ ಬೀಸಿದೆ ಏಳು ಮುಸುಕು ತೆರೆದು ರನ್ನೆ ಏಳು ಮನ್ಮನೋನ್ಮನಿ ಏಳು ಮುಸುಕು ತೆರೆದು ರನ್ನೆ ಏಳು ಮನ್ಮನೋನ್ಮನಿ ಏಳು ಮೂರು ಲೋಕವನ್ನೇ ತುಂಬಿ ಹರಿವ ರಸಧುನಿ ಏಳು ಮೂರು ಲೋಕವನ್ನೇ ತುಂಬಿ ಹರಿವ ರಸಧುನಿ ಏಳು ರಮೆ ಏಳು ಸುಪ್ರಭಾತವಾದ ಬೀಸಿದೆ ಏಳು ರಮೆ ಏಳು ಕುಸುಮ ಸಾರ ಸುತ್ತ ಸೂಸಿದೆ ಏಳು ರಮೆ ಏಳು ಸುಪ್ರಭಾತವಾದ ಬೀಸಿದೆ. ಸಾಹಿತ್ಯ ಪ್ರಶಸ್ತಿ ಸಮಾರಂಭಕ್ಕೆ ಇಲ್ಲಿ ಆಗಮಿಸಿದಂಥ ಶ್ರೀಯುತ ಶಂಭು ಹೆಗಡೆ ಕೆರೆಮನೆ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು, ಇವರನ್ನು ಬಹಳ ಸಂತೋಷವಾಗಿ ಆತ್ಮೀಯವಾಗಿ ನಾವು ಇವತ್ತು ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಎಸ್ ದಿವಾಕರ್ ಇವರು ಇವತ್ತು ಮುಖ್ಯ ಕೇಂದ್ರ ಬಿಂದುವಾಗಿದ್ದಾರೆ. ಇವರನ್ನು ನಾವೆಲ್ಲರೂ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅದು ಮಾತ್ರವಲ್ಲ, ಕಳೆದ 3-4 ವರ್ಷಗಳಿಂದ ಸುಮಾರು 45ಕ್ಕೂ ಹೆಚ್ಚು ಹೊತ್ತಿಗೆಗಳನ್ನು ಅವರು ನಾಡಿಗಿಳಿದ್ದಾರೆ. ಶ್ರೇಷ್ಠ ಚಿಂತಕರಾಗಿ, ದಾರ್ಶನಿಕರಾಗಿ, ವಿದ್ವಾಂಸರಾಗಿ ಬಾಳಿ ಬದುಕಿದವರು, ಅಮೂಲ್ಯ ಸಾಹಿತ್ಯವನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟವರು, ಸಾಹಿತ್ಯ ಸೇವೆಯನ್ನು ಮಾಡುತ್ತಲೇ ದಿವಂಗತರಾದವರು. ಇಂಥ ಹಿರಿಯ ವ್ಯಕ್ತಿತ್ವದ ಬಿ ಎಸ್ ಶ್ರೀಧರರ ನೆನಪು ಚಿರಂತನವಾಗಿರುವಂತೆ ಮಾಡೋದಕ್ಕೆ ಅವರ ಅಭಿಮಾನಿಗಳು, ಶಿಷ್ಯರು, ಮನೆಯವರು ಯೋಜನೆಯೊಂದರ ಅನ್ವೇಷಣೆಯಲ್ಲಿರುವಾಗ ಸಾಹಿತ್ಯ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡರು.
BS ಶ್ರೀಧರ್ ಅವರು ದುಡಿಸಿಟ್ಟ ಸ್ವಲ್ಪ ಹಣವನ್ನು ಪ್ರಶಸ್ತಿ ಸಮಿತಿಗೆ ನೀಡೋದರೊಂದಿಗೆ ಅವರ ಮಗ ರಾಜಶೇಖರ್ ಹೆಬ್ಬಾರ್ ಸಮಿತಿಯ ಖಾತೆ ತೆರೆದರು. ಅದರೊಂದಿಗೆ ಶ್ರೀಧರರ ಮನೆಯವರು, ಸ್ನೇಹಿತರು, ಅವರ ಶಿಷ್ಯರು ಎಲ್ಲ ಸೇರಿಕೊಂಡು ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ 16 ವರ್ಷಗಳ ಕಾಲ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಡಾಕ್ಟರ್ MG ಹೆಗಡೆ, ಡಾಕ್ಟರ್ RV ಭಂಡಾರಿ, ಪ್ರೊಫೆಸರ್ M ರಮೇಶರು ನಿರ್ಣಾಯಕರಾಗಿ ಈ ಸಮಿತಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಸಮಿತಿ ಪ್ರಶಸ್ತಿಯನ್ನು ನೀಡೋದ್ರ ಜೊತೆಗೆ ಸಾಹಿತ್ಯಿಕವಾದಂತಹ ಅನೇಕ ಸಂವಾದಗಳನ್ನು, ವಿಚಾರ ಸಂಕಿರಣಗಳನ್ನು ನಡೆಸ್ತಾ ಬಂದಿದೆ. ಜಿಲ್ಲೆಯ ಅನೇಕ ಪ್ರಗತಿಪರ ಸಂಘಟನೆಗಳ ಜೊತೆಗೆ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ. ಇದುವರೆಗೆ ಪ್ರಶಸ್ತಿಯನ್ನು ಪಡೆದ ಸಾಹಿತಿಗಳ ಹೆಸರುಗಳನ್ನು ಒಮ್ಮೆ ನಾನು ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೇನೆ. 1991ರಿಂದ ಇದು ಆರಂಭಗೊಂಡಿದ್ದು. ನಾ ಮೊಗಸಾಲೆ, ಗಿರೀಶ್ ಕಾರ್ನಾಡ್, P ಲಂಕೇಶ್, ಧೋನಿ ಬೆಳಗಲಿ, ಪುರುಷೋತ್ತಮ್ ಬಿಳಿಮಲೆ, HS ವೆಂಕಟೇಶಮೂರ್ತಿ, GS ಆಮೋದ್, ಜಯಂತ್ ಕೈಕಿಣಿ, ಸವಿತಾ ನಾಗಭೂಷಣ್, KV ನಾರಾಯಣ್, ಪ್ರತಿಭಾ ನಂದಕುಮಾರ್, K ರಾಘವೇಂದ್ರ ರಾವ್, ಮೊಗಳ್ಳಿ ಗಣೇಶ್, ಶಿವರಾಮ್ ಪಡಿಕ್ಕಲ್, ಚಿಂತಾಮಣಿ ಕೊಡ್ಲಿಕೆರೆ, AN ಪ್ರಸನ್ನ, ಮತ್ತೆ ಈಗ ನಮ್ಮ ಜೊತೆ S ದಿವಾಕರ್. ಇಲ್ಲಿಯವರೆಗಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಸಮಿತಿಯ ಜೊತೆಗಿದ್ದು ಬೇರು ತಟ್ಟಿ ಪ್ರಶಸ್ತಿ ನೀಡಲಿಕ್ಕೆ ಬಂದಂತಹ ಮಹನೀಯರ ಹೆಸರುಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋದಾದ್ರೆ ಕುರ್ತಕೋಟಿಯವರು, NK ಅವರು, ಶಿವರಾಮ್ ಕಾರಂತ್ ಅವರು, KV ಸುಬ್ಬಣ್ಣ ಅವರು, ಪಾಟೀಲ್ ಪುಟ್ಟಪ್ಪನವರು, ಪ್ರಸನ್ನ ಅವರು, ವೇಣುಗೋಪಾಲ್, ವಿಷ್ಣುನಾಯಕ್, ಗಿರಟಿ ಗೋವಿಂದರಾಜ್, ಬರಗೂರು ರಾಮಚಂದ್ರಪ್ಪ, BS ಸನದಿ, ಜಯಂತ್ ಕೈಕಿಣಿ, GS ಆಮೂರ್, ಮತ್ತೆ ಇದೀಗ ನಮ್ಮ ಜೊತೆಗೆ ಶಂಭು ಹೆಗಡೆಯವರು. ಪ್ರಶಸ್ತಿ ಸಮಿತಿ ಪುಸ್ತಕಗಳನ್ನು ಆಹ್ವಾನ ಮಾಡೋದಿಲ್ಲ, ಆದರೆ ರಾಜ್ಯದಲ್ಲಿ ಈ ವರ್ಷ ಬಂದಂತಹ ಎಲ್ಲ ಪುಸ್ತಕಗಳನ್ನು ಹುಡುಕಿಕೊಂಡು ಹೋಗಿ ಉತ್ತಮ ಪುಸ್ತಕಗಳನ್ನು ನಾವೇ ಖರೀದಿ ಮಾಡಿ ತಗೊಂಡು ಆ ನಂತರದಲ್ಲಿ ಅದನ್ನು ಪ್ರಶಸ್ತಿಗಾಗಿ ಆಯ್ಕೆ ಮಾಡುವಂಥ ಒಂದು ವಿಧಾನವನ್ನು ಇಟ್ಕೊಂಡಿದ್ದೇವೆ. ಅನೇಕ ಜನ ಸಾಹಿತಿಗಳಿಗೆ ಅವರ ಪುಸ್ತಕಗಳನ್ನು ಹೀಗೆ ಪ್ರಶಸ್ತಿಗಾಗಿ ಕಳಿಸೋದು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇದುವರೆಗೆ ಸಹಕರಿಸಿದಂಥ ಎಲ್ಲರಿಗೂ ಸಮಿತಿಯ ಪರವಾಗಿ BA ಪದವಿ ಗಳಿಸಿದವರು, ಅಗಾಧ ಓದುವ ಹಸಿರುವವರು. ನಂತರ ಮಲ್ಲಿಗೆ ಮಾಸಿಕವನ್ನು ವಿನೂತನವಾಗಿ ಹೊರತಂದು ಪ್ರಸಾರ ಹೆಚ್ಚಿಸಿ ಪತ್ರಿಕಾ ಪ್ರಪಂಚದ ಕಣ್ಣು ತೆರೆಸಿದವರು. ಇವರ ಜಾಣ್ಮೆ ಕಂಡ ಸುಧಾ ಸಂಪಾದಕ MB ಸಿಂಗರ್ ಅವರು ಪ್ರಜಾವಾಣಿ ಬಳಗದಲ್ಲಿ ಕರೆದು ಕೆಲಸ ಕೊಟ್ಟರು. ದಿವಾಕರರು ಕಥೆಗಾರ ಮಾತ್ರವಲ್ಲ, ಸ್ವಂತ ಚಿತ್ರರಚನೆಯಲ್ಲಿ ಎತ್ತಿದ ಕೈ. ಹಾಗೆ ದಕ್ಷಿಣಾದಿ ಸಂಗೀತದಲ್ಲೂ ಆಸಕ್ತಿ ಉಳ್ಳವರು. ಕವಿ ಗೋಪಾಲಕೃಷ್ಣ ಅಡಿಗರಲ್ಲಿ ಬಾಲಮುರಳಿ ಕೃಷ್ಣರ ಸಂಗೀತ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿ ಆಸಕ್ತಿ ಹುಟ್ಟಿಸಿದವರು. KSN ಎಕ್ಕೊಂಡಿ ಅಡಿಗ ಬೇಂದ್ರೆಯವರ ಕವನಗಳನ್ನು ಅದ್ಭುತವಾಗಿ ಹಾಡುವ ಕ್ರಿಯಾಶೀಲ ವ್ಯಕ್ತಿ. S ದಿವಾಕರ್ ಸಣ್ಣ ಕಥೆ, ಕಾವ್ಯ, ಪ್ರಬಂಧ, ವಿಮರ್ಶೆ, ಭಾಷಾಂತರ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದು ಈಗ ನಮ್ಮೊಂದಿಗಿದ್ದಾರೆ. ಶಿವರಾಮ ಹೆಗಡೆಯವರ ಮೇಲೆ ಈ ಮೊದಲೇ ಶ್ರೀಧರರು ಕರ್ಮವೀರ ವಾರಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದಾಗ ಲೇಖನಗಳ ಸರಮಾಲೆಯನ್ನೇ ಬರೆದು ಪ್ರಕಟಿಸಿದ್ದರು. ಅಂದಿನಿಂದಲೇ ನಮ್ಮ ಕುಟುಂಬಕ್ಕೂ ಕೆರೆಮನೆ ಕುಟುಂಬಕ್ಕೂ ಆತ್ಮೀಯ ನಂಟು. ನಂತರ ಎಲ್ಲರೂ ಯಾವಾಗ್ಲೂ ಏನೋ ಒಂಥರ, ಈಗ ಆರ್ಟ್ ಮಾಡೋರು ಅಂತಂದ್ರೆ ಅವ್ರಿಗೇನ್ ಬೆಲೆ ಇಲ್ಲ, ಆ ತರ ಎಲ್ಲ ಟ್ರೀಟ್ ಮಾಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಈ ತರದ್ ಎಲೆಮರೆ ಕಾಯಿ ಅಂತಿರೋರ್ನ ನೀವು ಗುರುತಿಸಿ ಈ ಸಾಹಿತ್ಯ ಶಿಕ್ಷಣ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಅದಕ್ಕೆ ನಾನು ತುಂಬಾ ಆಭಾರಿ. ಅದು ಒಂದು ರೀತಿ ಆಟ. ಅಂದ್ರೆ ನಮ್ಮ ದಿವಂಗತ BH ಶ್ರೀಧರ್ ಅವರು ಯಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೋ ಆ ಎಲ್ಲ ಕ್ಷೇತ್ರವನ್ನು ನಾವು ಒಳಗೊಳ್ಳುವ ಹಾಗೆ ಆಗಬೇಕು ಅನ್ನೋ ಒಂದು ಹಠ. ಅವರಿಗೆ ಹೇಳಿದೆ ನೋಡಿ, ಗದ್ಯ ಅಂತ ಹೇಳಿದ್ರೆ ಅದೊಂದು ಉಳ್ಳಾರಿದ್ದಂಗೆ, ದೊಡ್ಡ ಉಳ್ಳಾರಿದ್ದಂಗೆ, ಅದರೊಳಗೆ ಎಲ್ಲವೂ ಸೇರ್ಕೊಂಡ್ಬಿಡ್ತದೆ. ಇವನ್ ಕಥೆ ಕಾದಂಬರಿಗಳು ಕೂಡ ಗದ್ಯನೇ ಅಲ್ವೇ. ಅದಕ್ಕಾಗಿ ನೋಡಿ, ನಾನ್ ಫಿಕ್ಷನಲ್ ಅಂತಲೋ ಏನೋ ಒಂದಿಷ್ಟು ಹಾಕಿ ನಿಬಂಧನೆಗಳನ್ನೆಲ್ಲ ಹಾಕಿ ಇದು ಮಾಡ್ಕೊಡಿ, ಅನೌನ್ಸ್ ಮಾಡಿ. ಇಲ್ಲದೆ ಹೋದ್ರೆ ಆಯ್ಕೆ ಮಾಡೋದು ಬಹಳ ಕಷ್ಟ ಆಗ್ಬಿಡ್ತದೆ ಅಂತ ಅವ್ರ ಹತ್ರ ಹೇಳಿದ್ದಾರೆ. ಆಮೇಲೆ ಅವರು ಬಹುಶಃ ವೈಚಾರಿಕ ಪ್ರಬಂಧ ಅಂತಲೋ, ಪ್ರಬಂಧಗಳು ಅಂತಲೋ, ಗದ್ಯ ಪ್ರಬಂಧಗಳು ಅಂತಲೋ ಏನೋ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಕೊಟ್ಟಾದ್ಮೇಲೆ
ಅದೇ ಈಗಾಗಲೇ ಹೇಳಿದ ಹಾಗೆ ಪುಸ್ತಕವನ್ನೇನು ಇನ್ವೈಟ್ ಮಾಡಿರುವುದಿಲ್ಲ, ಆದರೂ ಅನೇಕ ಲೇಖಕರು ಪ್ರೀತಿಯಿಂದ ವಿಶ್ವಾಸದಿಂದ ಲೇಖಕರು ಅಥವಾ ಅವರ ಸ್ನೇಹಿತರು ಅಥವಾ ಪ್ರಕಾಶಕರು ಪುಸ್ತಕಗಳನ್ನು ಕಳಿಸಿರ್ತಾರೆ ಅಥವಾ ಪುಸ್ತಕದ ಬಗ್ಗೆ ವಿವರಗಳನ್ನ ಕಳಿಸಿರ್ತಾರೆ. ಮತ್ತೆ ಅನೇಕ ತಜ್ಞರು ಹಿರಿಯರನ್ನು ಕೇಳಿ ಯಾವೆಲ್ಲ ಪುಸ್ತಕಗಳು ಒಳ್ಳೆಯದಿದ್ದಾವೆ ಅಂತ ಕೇಳಿ ಕೊಂಡ್ಕೊಂಡಿದ್ದಿರ್ತಾವೆ. ಆಮೇಲೆ ಪತ್ರಿಕೆಯಲ್ಲಿ ಬಂದಿರೋ ರಿವ್ಯೂಗಳು ಇರ್ತವೆ. ಇವುಗಳನ್ನೆಲ್ಲ ನೋಡಿದವಾಗ ಒಟ್ಟಿನಲ್ಲಿ ಕೆಲವು 100 ಪುಸ್ತಕಗಳನ್ನ ಇಟ್ಕೊಂಡವಾಗ ಒಂದು ಬಹಳ ವಿಚಿತ್ರವಾದಂತಹ ಅನುಭವ ಅದು. ಯಾಕೆಂತ ಹೇಳಿದ್ರೆ ಅದು ಬಹುಶಃ ವೈಚಾರಿಕ ಪ್ರಬಂಧ ಅಂತ ಹಾಕಿದ್ದರಿಂದಲೋ ಅಥವಾ ಈ ಪ್ರಪಂಚದಲ್ಲಿರುವ ವಿಚಾರಗಳನ್ನೆಲ್ಲ ಗುತ್ತಿಗೆ ತಗೊಂಡ್ಬಿಟ್ಟಿದ್ದೇವೆ ಅಂತ ಈ ಸಾಹಿತ್ಯ ವಿಮರ್ಶೆಯ ಮಂದಿ ಪ್ರಾಮಾಣಿಕವಾಗಿಯೂ ನಂಬ್ಕೊಂಡ್ಬಿಟ್ಟಿದ್ದಾರೆ ಅಂತಲೋ, ಒಟ್ಟಿನಲ್ಲಿ ಸಾಹಿತ್ಯ ವಿಮರ್ಶೆಯ ಒಂದು ದೊಡ್ಡ ಪುಸ್ತಕಗಳಲ್ಲಿ ಒಂದು ದೊಡ್ಡ ಗುಂಪು ಸಾಹಿತ್ಯ ವಿಮರ್ಶೆಗೆ ಸೇರಿದ್ದಾಗಿತ್ತು. ಮತ್ತೆ ಅದು ಸರಿಯಾಗಿಯೇ ಇದೆ. ಯಾಕಂದ್ರೆ ಇವತ್ತು ವಿಮರ್ಶೆ ಕೂಡ ಪ್ರಬಂಧದ ಸ್ವರೂಪವನ್ನು ಪಡ್ಕೊಂಡಿದೆ ಮತ್ತು ಅದರ ಅತ್ಯುತ್ತಮ ಮಾದರಿಗಳನ್ನು ಕುರ್ತಕೋಟಿಯವರು ಅಂತವರಲ್ಲೆಲ್ಲ ನಾವು ನೋಡಿದ್ದೇವೆ. ಆದ್ರೆ ನಮ್ಮಲ್ಲಿ ನಾವು ಗಮನಿಸಿದಂತಹ ಪುಸ್ತಕಗಳಲ್ಲಿ ಅವೆಲ್ಲವೂ ಕೃತಿಯನ್ನ ವರ್ಣಿಸೋದಕ್ಕಿಂತ ಆಚೆ ಏನನ್ನೂ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವು ಒಂದ್ ಕಡೆ ಹೋದ್ರು. ಆಮೇಲೆ ನಮ್ಮ ಈ ಕರಿಯರ್ ಅಡ್ವಾನ್ಸ್ಮೆಂಟ್ ಇರ್ತದಲ್ಲ, ಪ್ರಮೋಷನ್ ಡಿಮೋಷನ್ ಎಲ್ಲ ಕೊಡೋದು, ಅದಕ್ಕೆ ಮತ್ತು PhDಗೆ ಏನೋ ಒಂದು ತಾಳೆ ಹಾಕಿರುವ ನಮ್ಮ ಶಿಕ್ಷಣ ಇಲಾಖೆಯ ಅವಿವೇಕದಿಂದಾಗಿ ಅನೇಕ PhD ಪ್ರಬಂಧಗಳು ಅವು ವೈಚಾರಿಕ ಪ್ರಬಂಧಗಳು ಅಂತ ಅನೇಕ ಪ್ರಕಟ ಆಗಿರ್ತವೆ. ಈ ಸಲ ಅನೇಕ ಪ್ರಕಟ ಆಗಿದ್ದಾವೆ. ಮತ್ತು ಒಂದು ವೈಶಿಷ್ಟ್ಯದ ಅಂಶ ಅಂತ ಹೇಳಿದ್ರೆ ಅದರ ವಿಷಯದ ಆಯ್ಕೆ ಏನು ಅಂತ ಹೇಳಿದ್ರೆ ಈ ದೇವದಾಸಿ ಪದ್ಧತಿ ಇರ್ಬೋದು ಅಥವಾ ವೇಶ್ಯಾವಾಟಿಕೆ ಇರ್ಬೋದು, ಸಮಾಜದ ಅಂಚಿನಲ್ಲಿರುವಂತಹ ಸಮುದಾಯಗಳು ಅಂತ ಏನು ನಾವು ಹೇಳ್ತೇವೆ, ಅಂತಹ ಸಮುದಾಯಗಳ ಬಗ್ಗೆ ಇದ್ದಂತಹ ಸಂಶೋಧನಾ ಪ್ರಬಂಧಗಳು ಇದ್ವು. ಆದ್ರೆ ಅದರಲ್ಲಿ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ ಈ ಕ್ಷೇತ್ರ ಕಾರ್ಯದ ದಾಖಲಾತಿಯ ಉತ್ಸಾಹದಲ್ಲಿ ವಿವರಗಳಲ್ಲಿ ಸಂಶೋಧನೆ ಅನ್ನೋದು ಕಣ್ಮರೆಯಾಗ್ಬಿಟ್ಟಿತ್ತು, ಅದು ನಾಪತ್ತೆ ಆಗ್ಬಿಟ್ಟಿತ್ತು. ಆಮೇಲೆ ಅದರ PhD ಪ್ರಬಂಧಕ್ಕೆ ಅಂತಲೇ ಒಂದು ಫಾರ್ಮ್ಯಾಟ್ ಇರ್ತದೆ. ಆ ಫಾರ್ಮ್ಯಾಟ್ ಅನ್ನ ಅನುಕರಿಸೋಕೆ ಹೋಗಿ ಅದರ ಫುಟ್ ನೋಟ್ಗಳು, ಉದಾಹರಣೆಗಳು ಇತ್ಯಾದಿಗಳಿಂದಾಗಿ ಅದು ಪ್ರಬಂಧ ಕೂಡ ನಾಪತ್ತೆಯಾಗಿತ್ತು. ಆಮೇಲೆ ಇನ್ನೊಂದು 3ನೇ ರೀತಿಯವು ಅಂತ ಹೇಳಿದ್ರೆ ಅದು ಲಲಿತ ಪ್ರಬಂಧ ಅನ್ನುವ ಹೆಸರಿನಲ್ಲಿ ಅವು ಬರ್ತಾವೆ. ಮತ್ತು ಅವು ಪತ್ರಿಕೆಗಳಲ್ಲಿ ಈ ನ್ಯೂಸ್ಗಳು ಎಷ್ಟು ಕಾಲಿಕವಾಗಿರ್ತಾವೋ ಅಷ್ಟೇ ಕಾಲಿಕವಾಗಿರುವಂತಹ ಕೇವಲ ಒಂದು ವಿನೋದವನ್ನು ಆಶ್ರಯಿಸಿಕೊಂಡಿದ್ದಂತಹ ಮತ್ತು ಅನೇಕ ಸಲ ಒಂದು ಚಿಲ್ಲರೆ ಜೋಕ್ ಅಷ್ಟೇ ಆಗಿರುವಂತಹ ಪುಸ್ತಕಗಳು. ಹಾಗಾಗಿ ಈ ಆಯ್ಕೆ ಪ್ರಕ್ರಿಯೆಯಿಂದಾಗಿ ನಮಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಗದ್ಯ ಅನ್ನುವಂತಹ ದೊಡ್ಡ ಹೊಳ್ಳಾಲಿನಲ್ಲಿ ನಾವು ಕಥೆ, ಕಾದಂಬರಿಯಂತಹ ಫಿಕ್ಷನಲ್ ಅವುಗಳನ್ನ ಬಿಟ್ಟರೂ ಸಹಿತ, ಆಮೇಲೆ ಆತ್ಮಕಥೆ, ಜೀವನ ಚರಿತ್ರೆ, ಪ್ರವಾಸ ನಿರೂಪಣೆ, ಇಂತಹ ನಿರೂಪಣೆಗಳು, ನೆರೆಟಿವ್ಸ್ಗಳು ಅದನ್ನ ಬಿಟ್ಟರೂ ಸಹಿತ, ಸಾಹಿತ್ಯ ವಿಮರ್ಶೆ ಅನ್ನೋದನ್ನ ನಾವು ಬದಿಗಿಟ್ಟರೂ ಸಹಿತ ಈ ಸಂಪ್ರಬಂಧ, ವೈಚಾರಿಕ ಲೇಖನ, ಹರಟೆ, ಲಹರಿ, ಲಘು ಪ್ರಬಂಧ, ವಿನೋದ ಪ್ರಕಾರ, ಲಲಿತ ಪ್ರಬಂಧ ಅಂತ ಒಂದಕ್ಕೊಂದು ಅಡ್ಡ ಹಾಯುವಂತಹ ಎಂಥದ್ದು ಅಂತ ಹೇಳಿದ್ರೆ ಇವುಗಳ ಗಡಿಯಲ್ಲಿರುವ ಬೇಲಿ ಬೇಡ, ಬಾಗಿಲಲ್ಲೂ ಇಲ್ಲದೆ ಇದ್ದಂತಹ ಬೈಲಿನಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಅಂತ ನಮಗೆ ಅನ್ನಿಸೋಕೆ ಶುರುವಾಯಿತು. ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರಾದ ಗೋವಿಂದ ಪೈ ಅವರು, ಗುಡಿಯ ತಿಮ್ಮಪ್ಪಯ್ಯ ಅವರು, DL ನರಸಿಂಹಾಚಾರ್ ಅವರು, ನಮ್ಮ BH ಶ್ರೀಧರ್ ಅವರು, ಕೈಕಿಣಿಯವರು, ಇಂಥವರೆಲ್ಲ ಬೆಳೆಸಿದಂತಹ ಸಂಶೋಧನಾ ಪ್ರಬಂಧ ಅಂತ ಏನಿರ್ತಾ ಇದ್ರು ಅವುಗಳಿಗಿಂತ ಭಿನ್ನವಾದಂತಹ, ಮತ್ತೆ ರಾಹು, ಆರಾಸೆ, ಲಾಂಗುಲಾಚಾರ್ಯ ಇಂಥವರೆಲ್ಲ, ಅವರಿಂದ ನಮ್ಮ ಭುವನೇಶ್ವರಿ ದೇವರಿಗೆ, ಇವರೆಲ್ಲ ಬೆಳೆಸಿದಂತಹ ಒಂದು ವಿನೋದ ಪ್ರಬಂಧ ಅಂತ ಹೇಳಬಹುದಾದಂತಹ ಒಂದು ಪ್ರಕಾರಕ್ಕಿಂತ ಭಿನ್ನವಾದಂತಹ ಇನ್ನೊಂದು ಪ್ರಬಂಧ ಪ್ರಕಾರ ಯಾವುದಿದೆ ಅದನ್ನ ನಮ್ಮ ಕುರ್ತಕೋಟಿಯವರು, ಅಡಿಗರವರು, ಇಂಗ್ಲಿಷ್ನಲ್ಲಿ ಆದರೆ ಆರ್ವೆಲ್ ಇಂಥವರು ಅವರೆಲ್ಲ ಬೆಳೆಸಿದಂತಹ ಒಂದು ಪ್ರಬಂಧ ಪ್ರಕಾರ ಏನಿದೆ, ಇದು ಆಚೆ ಅದರ ಲಘುವೂ ಆಗುವುದಿಲ್ಲ, ಭಾರವೂ ಆಗುವುದಿಲ್ಲ. ಲಘು ಭಾರ ಇದರ ನಡುವೆ ಒಂದು ಸಮತೋಲನವನ್ನ ಕಾದುಕೊಂಡು ಇತಿಹಾಸ, ಸಮಾಜಶಾಸ್ತ್ರ, ಆಮೇಲೆ ಸಾಹಿತ್ಯ, ಸಂಗೀತ, ಈಗ ಬೇರೆ ಬೇರೆ ಕಲೆಗಳು ಇವೆಲ್ಲವುಗಳು ಮೇಳೈಸಿದಂತಹ, ಕೂಡಿಸಿಕೊಂಡು ರೂಪಿಸಿಕೊಂಡಂತಹ ಒಂದು ವಿಶಿಷ್ಟವಾದ ದೃಷ್ಟಿಕೋನದಿಂದ
ಕಥೆ ಪ್ರಬಂಧಗಳ ಕೂಡು ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯಾವ ಒಂದು ಪ್ರಬಂಧ ಪರಂಪರೆ ಇದೆ, ಅಂತಹ ಪ್ರಬಂಧ ಪರಂಪರೆಯನ್ನ ಪ್ರಜ್ಞಾಪೂರ್ವಕವಾಗಿ ಆವಾಹಿಸಿಕೊಂಡು ಶಿಲ್ಪ ಶೈಲಿ ಮತ್ತು ವಸ್ತು ನಿರೂಪಣೆಯಲ್ಲಿ ಆ ಪೂರ್ವ ಸೂರಿಗಳನ್ನ ಮತ್ತೆ ಮತ್ತೆ ನೆನಪಿಸ್ತಾ ಕಾವ್ಯ ಸಹಜವಾದಂತಹ ರೂಪಕವನ್ನ ಕಟ್ಟಿಕೊಡ್ತಾ ಇರುವ ನಾಪತ್ತೆಯಾದ ಗ್ರಾಮೋಫೋನು ಅನ್ನೋ ಪುಸ್ತಕ ಏನಿದೆ ಅದು ನಿಜಕ್ಕೂ ನಾಪತ್ತೆಯಾಗಿರುವುದನ್ನ ನಮಗೆ ದೊರಕಿಸಿಕೊಡುತ್ತದೆ ಅನ್ನೋ ಕಾರಣಕ್ಕಾಗಿ ಅದು ಹೊರಡಿಸುವಂತಹ ಧ್ವನಿ ತರಂಗಗಳ ವಿಸ್ತಾರ ಮತ್ತು ವೈವಿಧ್ಯವನ್ನು ಗಮನಿಸಿ ಅದರಲ್ಲಿ ಹಳೆಯದನ್ನು ನೆನಪಿಸುವಂತಹ ಸಂವೇದನೆ ಅದು ಅತ್ಯಾಧುನಿಕವಾದದ್ದು ಅನ್ನೋದನ್ನ ಗಮನಿಸಿ ಈ ವರ್ಷದ ಶ್ರೀಧರ ಪ್ರಶಸ್ತಿಗೆ ಈ ಕಳೆದು ಹೋದ ಗ್ರಾಮೋಫೋನ್ ಮತ್ತು ಇತರ ಪ್ರಬಂಧಗಳು ಅನ್ನೋ ಪುಸ್ತಕ ಆಯ್ಕೆಯಾಗಿದೆ. ಈ ಹುಡುಕಿ ತೆಗೆದ ನಾಪತ್ತೆಯಾದ ಗ್ರಾಮೋಫೋನು ಅದು ನಿಜ ಕಾಲದಲ್ಲಿ ಅನೇಕರು ಪದ್ಯ ಬರೀತಾ ಇದ್ದಾವಾಗ ಆ ಛಂದೋ ವೈವಿಧ್ಯವನ್ನು ನೋಡಿ ಎಂತ ಅದ್ಭುತ ಇದೆ, ಎಷ್ಟೆಲ್ಲ ವೈವಿಧ್ಯ ಇದೆ ಅಂತ ಹೇಳಿದಾಗ ದೀನಂ ಶ್ರೀಕಂಠಯ್ಯನವರು ಅದನ್ನೆಲ್ಲ ಅನಲೈಸ್ ಮಾಡಿ ಒಟ್ಟಿನಲ್ಲಿ 5 ಪ್ಯಾಟರ್ನ್ ಇದೆ ಅಂತ ತೋರಿಸ್ಬಿಟ್ಟಿದ್ರು. ಹಾಗೆ ನಮ್ಮ ಸಣ್ಣ ಕಥೆಗಳು ಕೂಡ ಇವತ್ತು ಬಹಳ ಜನ ಬರೀತಾ ಇದ್ದಾರೆ ಖರೆ, ಆದ್ರೆ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಕೆಲವು ಮಾದರಿಗಳು, ಸಿದ್ಧ ಮಾದರಿಗಳು, ಅದರಲ್ಲಿಯೇ ಸಣ್ಣ ಸಣ್ಣ ಹೀಗೆ ಅಡ್ಜಸ್ಟ್ಮೆಂಟ್ಗಳು ನಿಮಗೆ ಕಂಡು ಬರ್ತವೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವಿಕ್ಷಿಪ್ತವಾದಂತಹ ಪಾತ್ರ ಸಬ್ವರ್ಸಿವ್ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ರೆ ಕಣ್ಮುಚ್ಕೊಂಡು ಹೇಳ್ಬಿಟ್ಟು ವೈದೇಹಿ ಮಾಡೆಲ್ ಬಂತು ಅಂತ, ಅಥವಾ 2 ಪಾತ್ರಗಳು ಒಂದು ಬಹಳ ಸೂಕ್ಷ್ಮವಾದಂತಹ ಒಂದು ಮಾನವೀಯವಾದ ಸನ್ನಿವೇಶದಲ್ಲಿ ಒಟ್ಟಿಗೆ ಮುಖಾಮುಖಿಯಾಗಿ ಒಂದು ಆರ್ದ್ರ ಭಾವವನ್ನು ಪ್ರಚೋದಿಸಿದ್ರು ಅಂತ ಹೇಳಿದ್ರೆ ತಕ್ಷಣ ಹೇಳ್ಬಿಡ್ಬೋದು ಜಯಂತ್ ಮಾಡೆಲ್ ಇಲ್ಲಿ ಬಂತು ಅಂತ. ಈಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಷ್ಟೆಲ್ಲ ಪುಟ್ಟ ಹೆಜ್ಜೆಗಳನ್ನಿಟ್ಟ ಪಾದಗಳು ಈ ಮಾರ್ಗದಲ್ಲಿ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಆ ಪಾದಗಳು ಮರೆಯಾಗ್ಬಿಡ್ತಾವೆ ಮತ್ತು ಕೊನೆಗೂ ಉಳಿದುಕೊಳ್ಳೋದು ಕೆಲವು ಮಾದರಿಗಳು ಮಾತ್ರ. ಈ ಹಿನ್ನೆಲೆಯಲ್ಲಿ ಸ್ವತಃ ತಮ್ಮದೇ ಪ್ರಯೋಗಗಳನ್ನ ಮತ್ತೆ ಮತ್ತೆ ಮಾದರಿಗಳನ್ನು ಮುರಿತಾ ಇರೋ ದಿವಾಕರ್ ಅವರ ಪ್ರಯೋಗಗಳನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನು ಅವರ ಕಥೆಗಳನ್ನ ಬಹಳ ಎಚ್ಚರಿಕೆ ಇದೆ, ಯಾಕೆಂದ್ರೆ ಅವರು ನನಗೆ ಕಥೆಯನ್ನು ಓದೋದನ್ನ ಕಲಿಸಿದ್ವು ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಕಥೆ ನಾನು ನಿಜಕ್ಕೂ ಅಂದ್ಕೊಂಡಿದ್ದೆ ಇವರು ಒಂದು ಕಥೆಗಾರ ಅಂತ. ಯಾಕೆಂದ್ರೆ ನಾವು ಓದಲಿಕ್ಕೆಲ್ಲ ಶುರು ಮಾಡಿದವಾಗ ಎಲ್ಲಾ ಎಂಥವ್ರಿಗೂ ದಿವಾಕರ್ ಹೆಸರು ಇರ್ತಿತ್ತು, ಆದ್ರೆ ಅವ್ರು ಒಂದೇ ಕಥೆ ಇರ್ತಿತ್ತು ಪ್ರೌಢಿ, ಬಹುಶಃ ಒಂದೇ ಕಥೆ ಬಂದು ವಿಷಯ ಹೇಳ್ಬೇಕು ಇವರು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಆಮೇಲೆ ಆಮೇಲೆ ಅವರು ಬೇರೆ ಬೇರೆ ಕಥೆಗಳೆಲ್ಲ ಪ್ರಕಟ ಆಗ್ತಾ ಇತ್ತು. ಅವರ ಇತಿಹಾಸ ಅನ್ನೋ ಒಂದು ಸಂಕಲನ ನನಗೆ ಬಹಳ ತಡವಾಗಿ ಓದೋದಕ್ಕೆ ಸಿಕ್ಕಿತು. ಅಧಿಕೃತವಾದಂತಹ ಇತಿಹಾಸ ಬರೆಯೋದು ಅದನ್ನ ಸಮಸ್ಯೀಕರಿಸ್ತದೆ. ಎಲ್ಲ ಬಲ್ಲವರಿಲ್ಲ ಈ ಊರಿನಲ್ಲಿ ಅಂತ ಒಂದು ಕಥೆ ಬಂದಿತ್ತು ಸ್ವಲ್ಪ ಹಿಂದೆ. ಎಲ್ಲ ಬಲ್ಲವರಿಲ್ಲ ಅಂತ ಹೇಳಿದ್ರೆ ಕಥೆಗಾರ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಅವನೇನಾದ್ರೂ ತೋರಿಸ್ಬೇಕಾಗ್ತದೆ. ಕಥೆಯ ಜಗತ್ತಿನ ಹೊರಗೆ ನಿಂತುಕೊಂಡು ತೋರಿಸೋದು, ಆದ್ರೆ ಅದು ಕೂಡ ಸುಳ್ಳಾಗ್ಬಿಡ್ತದೆ, ಭ್ರಮೆ ಆಗ್ಬಿಡ್ತದೆ ಅನ್ನೋದಕ್ಕಾಗಿ ದಿವಾಕರ್ ಅಲ್ಲಿ ಅನೇಕ ಪಾತ್ರಗಳು ತಮ್ಮ ಕಥೆಯನ್ನು ಹೇಳುವ ಮತ್ತು ಈ ವಿಭಿನ್ನ ನಿರೂಪಣೆಗಳ ನಡುವೆಯ ವೈಷಮ್ಯದಲ್ಲಿ ಎಲ್ಲೋ ಒಂದು ಕಡೆ ಎಳೆ ಸಿಕ್ಕಿ ಚಕ್ಕನೆ ಬಳೆಯಿಕೊಳ್ಳುವ ಆ ನಿಮಿಷ ನನಗೆ ಇನ್ನೂ ಅದನ್ನು ನೆನಪಿಸಿಕೊಂಡಾಗ, ಕಥೆಯನ್ನು ಓದಿದ ಅನುಭವವನ್ನು ನೆನಪಿಸಿಕೊಂಡಾಗ ಈಗಲೂ ನೆನಪಿಸಿಕೊಂಡ್ರೆ ಬಹಳ ಸಂತೋಷ ಅನ್ನಿಸುವ, ಬೆಳಗಿಕೊಂಡ ಅನುಭವ ಆಗುವ ಆ ಕ್ಷಣವನ್ನು ನಾನು ಮರೆಯೋದಿಲ್ಲ. ಆಮೇಲೆ ಹೀಗೆ ಅವರು ಸಣ್ಣ ಕಥೆಯನ್ನ ಅವರ ಸಣ್ಣ ಕಥೆಗಳು ಮಾತ್ರ ಅಲ್ಲ, ಆಮೇಲೆ ಅವರು ಯಾವುದೋ ಒಂದು ಪುಸ್ತಕ ಬರೆದಿದ್ದಾರೆ ಕಥಾ ಜಗತ್ತು ಅಂತ. ಇನ್ಫ್ಯಾಕ್ಟ್ ಈ ಜಗತ್ತಿನ ಅನೇಕ ಒಳ್ಳೆಯ ಕಥೆಗಳು, ನೊಬೆಲ್ ಪಾರಿತೋಷಕ ಪಡೆದಂತಹ ಕಥೆ, ನೂರಾರು ಕಥೆಗಳನ್ನು, ಅಕ್ಷರಶಃ ನೂರಾರು ಕಥೆಗಳನ್ನ ಅವರು ಅನುವಾದಿಸಿ ಕೊಟ್ಟು ಆ ಕಥಾ ಜಗತ್ತಿನೊಳಗೆ ಕಥಾ ಜಾತಿಗೆ ಸೇರುವಂತಹ ಒಂದು ಅದ್ಭುತವಾದಂತಹ ಮುನ್ನುಡಿಯ ಮೂಲಕ ಅದನ್ನು ಓದೋದನ್ನು ಕಲಿಸಿದರು. ಆಮೇಲೆ ಮತ್ತೆ ಕೆಲವೆಲ್ಲ ಕಥೆಗಳೆಲ್ಲ ಬರ್ತಾ ಇದ್ವು. ಏನಂದ್ರೆ ಬೆಂಗಳೂರಿನಲ್ಲಿ ಕೆಲವು ವಿಮರ್ಶಕರು ಕೊಡುವಂತಹ ಅನೇಕ ಒಳನೋಟಗಳು ಏನಿದ್ದಾವೆ ಅದು ನಿಜಕ್ಕೂ ದಿವಾಕರರ ತೋಂಡಿ ಪರಂಪರೆಯಲ್ಲಿ ಹೊರನೋಟ, ಅದು ಅಲ್ಲಿ ಒಳನೋಟ ಆಗಿ ಅನುವಾದ ಆಗಿ ಬಂದಿದೆ ಅಂತ ನನಗೆ ಕಥೆಗಳು ಕೂಡ ಎಷ್ಟೋ ಆ ಕಡೆಯಿಂದ ಬರ್ತಾ ಇದ್ವು. ಹಾಗಾಗಿ ಹೀಗೆ ದಿವಾಕರ್ ಅವರು ಸಣ್ಣ ಕಥೆಯ ಕಥಾ ಜಗತ್ತು, ಕಥಾ ಲೋಕ ಅಂತ ಅವರ ಪುಸ್ತಕಗಳ ಹೆಸರು. ಈ ಕಥಾಲೋಕಕ್ಕೆ, ಕಥಾ ಜಗತ್ತಿಗೆ ಅವರು ಪ್ರವೇಶ ಮಾಡಿಕೊಟ್ಟಿದ್ರಿಂದ, ನನಗೆ ಅವಕಾಶವನ್ನು ಕೊಟ್ಟಿದ್ರಿಂದ ನಾನು ಅವರ ಅಭಿಮಾನಿಯಾಗಿದ್ದೆ, ಕಥೆಗಳ ಅಭಿಮಾನಿಯಾಗಿದ್ದೆ. ಈ ಪ್ರಬಂಧಗಳಲ್ಲಿಯೂ ಸಹಿತ ನಾನು ಅವರ ಕಥೆಗಾರನನ್ನೇ ಅಲ್ಲಿ ಗುರುತಿಸ್ತಾ ಇದ್ದೇನೆ. ಅಲ್ಲಿ ನಾನು ಅಲ್ಟಿಮೇಟ್ಲಿ ಈ ಪ್ರಬಂಧಗಳನ್ನು ಒಬ್ಬ ಕಥೆಗಾರ ಮಾತ್ರ ಬರೆಯೋದಕ್ಕೆ ಸಾಧ್ಯ ಅನ್ನುವ ಹಾಗೆ
ಆ ಪ್ರಬಂಧಗಳನ್ನು ರೂಪಿಸಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಈ ಪ್ರಬಂಧಗಳನ್ನು ಎಷ್ಟೋ ಬಹಳ ಪ್ರಬಂಧಗಳು ಬರ್ತವೆ. ಆದರೆ ಸಣ್ಣ ಕಥೆ ಹೇಗೆ ಅವರು ಇಡೀ ಪರಂಪರೆಯನ್ನ ಪೂರ್ತಿಯಾಗಿ ಓದಿ ಅರಗಿಸಿಕೊಂಡು ಪ್ರಯೋಗಗಳನ್ನು ಮಾಡಿದ್ರು. ಯಾಕೆಂದ್ರೆ ಪ್ರಯೋಗ ಮಾಡಬೇಕಾದ್ರೆ ಹಾಗೆ ಸುಮ್ಮನೆ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ನಿರಾಕರಿಸಬೇಕಾದ್ರೂ ರಿಜೆಕ್ಟ್ ಮಾಡುವಾಗಲೂ ನಮ್ಗೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಕಲ್ಪನೆ ಇರಬೇಕಾಗ್ತದೆ. ಆವಾಗ ಮಾತ್ರ ಪ್ರಯೋಗ ಮಾಡೋಕೆ ಸಾಧ್ಯ ಆಗ್ತದೆ. ಹೀಗೆ ಪ್ರಬಂಧದಲ್ಲಿಯೂ ಸಹಿತ ಅವರಿಗೆ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಆಗಿದೆಯೇನು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ಕನ್ನಡದ ಈ ಪ್ರಬಂಧ ಪರಂಪರೆ ಏನಿದೆ, ಆ ಪ್ರಬಂಧ ಪರಂಪರೆಯನ್ನ ಬಹಳ ಆಪ್ತವಾಗಿ ಅವರು ಒಳಗೆ ತಕ್ಕೊಂಡು ಆ ನಂತರದಲ್ಲಿ ಅವರು ಪ್ರಯೋಗಗಳನ್ನು ಮಾಡಿರೋದ್ರಿಂದ ಈ ಪೂರ್ವ ಸೂರಿಗಳೆಲ್ಲ ಅಲ್ಲಿ ಹಾಜರಿ ಕೊಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅವರ ರೆಟರಿಕ್ನಲ್ಲಿ, ವಾಕ್ಯ ವಿಧಾನಗಳಲ್ಲಿ ಇರ್ಬೋದು, ವಸ್ತುವಿನ ಅರೇಂಜ್ಮೆಂಟ್ನಲ್ಲಿ ಇರ್ಬೋದು, ಯಾವ್ಯಾವುದೋ ರೀತಿಯಲ್ಲಿ ಅವರೆಲ್ಲ ಅಲ್ಲಿ ಹಾಜರಿ ಕೊಟ್ಟು ಹಳೆಯ ನೆನಪುಗಳನ್ನೆಲ್ಲ ಉದ್ದೀಪಿಸ್ತಾರೆ. ಹಾಗೆ ನೋಡಿದ್ರೆ ಅವರು ಮಾಡ್ತಾ ಇರೋ ಕೆಲಸನೇ ಅದು. ಅಲ್ಲಿ ಇರೋದು ಅಲ್ಲಿ ಎರಡು ಇಂದ್ರಿಯಗಳು ಪಟುತ್ವ ನಮಗೆ ಎದ್ದು ಕಾಣೋದು, ಕಣ್ಣು ಮತ್ತು ಮೂಗು. ಕಣ್ಣು ಅಂತ ಹೇಳಿದ್ರೆ ಅದು ವರ್ತಮಾನವನ್ನು ಕಾಣೋದು, ಮೂಗು ಅಂದ್ರೆ ಹಳೆಯ ನೆನಪುಗಳು, ಅವುಗಳನ್ನೆಲ್ಲ ಉದ್ದೀಪಿಸೋದು. ಅಂತಹ ಉದ್ದೀಪಿಸುವಂತಹ ಪ್ರತಿಮೆಗಳನ್ನ, ಮೆಟಫರ್ಗಳನ್ನ ಮತ್ತೆ ಮತ್ತೆ ಸೃಷ್ಟಿಸ್ತಾ, ಉದ್ದಕ್ಕೂ ಮೆಟಫರ್ಗಳನ್ನ ಅವರು ಸೃಷ್ಟಿಸ್ತಾ ಹೋಗ್ತಾರೆ. ಆಮೇಲೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಎಲ್ಲಿಯೋ ಒಂದ್ ಕಡೆ ಅವರು ಅಡಿಗರ ಒಂದು ಮಾತನ್ನ, ಒಂದು ಪದ್ಯದ ಸಾಲನ್ನ, ಹಾಗೆ ಬಹಳ ಜನರ, ಅನೇಕ ಜನರ ಕಾವ್ಯದ ಸಾಲುಗಳು ಅಲ್ಲಿ ಜೀವಂತ ಆಗುವುದು ಒಂದು ವಿಸ್ಮಯ. ಅದು ಅಲ್ಲಿ ಉಸುರು ಇದ್ದ ಪ್ರತಿಯೊಂದಕ್ಕೂ ಸಹಿತ ಒಂದೊಂದು ಇತಿಹಾಸ ಇದೆ ಅನ್ನೋ ಒಂದು ಮಾತನ್ನ ಅವರು ಎಲ್ಲಿಯೋ ಕಡೆ ಕೋಟ್ ಮಾಡಿದ್ದಾರೆ. ಅಡಿಗರ ಪದ್ಯದ ಒಂದು ಸಾಲು, ಉಸಿರು ಇದ್ದುದು ಪ್ರತಿಯೊಂದಕ್ಕೂ ಇತಿಹಾಸ ಬೇರೆ, ಹಾಸ ಬೇರೆ, ವಿಕಾಸ ಬೇರೆ ಅಂತ ಅನ್ನೋ ಒಂದು ಸಾಲನ್ನ ಅವರು ಕೋಟ್ ಮಾಡಿದ್ದಾರೆ. ಹಾಗೆ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಉಸಿರು ಇದ್ದದ್ದು ಅಂತ ಈ ಗ್ರಾಮಫೋನ್ ಕೂಡ ಅಂತಂದೇ ಒಂದು, ಇವೆಲ್ಲವುಗಳ ಹಿಂದೆ ನಮ್ಮದೇ ಒಂದು ಚರಿತ್ರೆ ಇದೆ. ಆ ಚರಿತ್ರೆ, ಆ ಗ್ರಾಮಫೋನ್ ಅಂದುಕೊಂಡೇನೆ ಆ ಇಡೀ ಚರಿತ್ರೆ ಜೀವಂತ ನಮ್ಮ ಎದುರುಗಡೆ ಮೈತಾಳಿ ಬರ್ತದೆ. ಒಂದು ಕಾಲಘಟ್ಟದ ಈ ಗ್ರಾಮಫೋನ್ ಅಂತ ಹೇಳಿದ್ರೆ, ಕಳೆದೋದ ಗ್ರಾಮಫೋನ್ ಅಂತ ಹೇಳಿದ್ರೆ, ಒಂದು ಆ ಗ್ರಾಮಫೋನ್ ಜಾತಿಯಲ್ಲಿದ್ದ ಒಂದು ಕಾಲಘಟ್ಟ ಏನಿದೆ, ಆ ಕಾಲಘಟ್ಟದ ಚರಿತ್ರೆ ಅದು ನಮಗೆ ಅಪರಿಚಿತವಾದಂತಹ ಚರಿತ್ರೆ ನಮ್ಮ ಕಣ್ಣೆದುರಿಗೆ ಬರ್ತದೆ. ನಾವು ಹಾಕೊಂಡಿರೋ ವಸ್ತ್ರದ ಬಗ್ಗೆ ಏನೋ ಒಂದು ಪ್ರಬಂಧ ಇದೆ. ಆ ವಸ್ತ್ರ ನಮ್ಮ ಒಂದು ಚರಿತ್ರೆ ಏನಿರ್ತದೆ, ಅದು ವಸಾಹತುಶಾಹಿ ಚರಿತ್ರೆ ಇರ್ಬೋದು, ಇಸ್ಲಾಂ ಸಂಸ್ಕೃತಿಯೊಂದಿಗಿನ ಸಂಬಂಧದ ಚರಿತ್ರೆ ಇರ್ಬೋದು, ಇವೆಲ್ಲ ಸೇರ್ಕೊಂಡು ನಿಜಕ್ಕೂ ನಾವು ಇವತ್ತು ಏನಾಗಿದ್ದೇವೆ ಅಂತ ಹೇಳಿದ್ರೆ ಇದೆಲ್ಲದರ ಮುಂದುವರಿಕೆಯಾಗಿದ್ದೇವೆ. ಇವೆಲ್ಲ ನಮ್ಮ ಜೊತೆನೆ ಬಂದ್ಕೊಂಡಿದೆ, ಆದ್ರೆ ನಮ್ಗೆ ಗೊತ್ತಿಲ್ಲ. ಬಹುಶಃ ನಾವು ಅದನ್ನು ಗುರುತಿಸಿಲ್ಲ. ಆಮೇಲೆ ಅಲ್ಲಿ ಕೆಲವು ಪ್ರದೇಶಗಳ ಬಗ್ಗೆ, ಗಾಂಧಿ ಬಜಾರ್ ಮತ್ತು ಮದ್ರಾಸ್ ಇವುಗಳ ಬಗ್ಗೆ, ಇವೆಲ್ಲ ಅಗೇನ್ ಆ ಪ್ರದೇಶಗಳ ಜೊತೆಗಿನ ಅವರ ಒಡನಾಟವನ್ನ, ಒಂದು ಸಾಂಸ್ಕೃತಿಕ ವೃತ್ತಾಂತವನ್ನ ಕೊಡ್ತಾವೆ. ಈ ಅಂಕಣಗಳು ಬರ್ತಾ ಇದ್ವು, ಈ ಪ್ರಬಂಧಗಳು ಬರ್ತಾ ಇದ್ವು. ಬಹಳ ಮುಖ್ಯ ಬಂದಾವಾಗ ನಾವು ಒಂದು ಮನುಷ್ಯ ಲೋಕದಲ್ಲಿ ಉಸಿರಾಡ್ತಾ ಇರೋ ಒಂದು ಅನುಭವವನ್ನು ನಮ್ಗೆ ಕೊಡ್ತಾ ಇದ್ವು. ಇಡೀ ಇದನ್ನು ನಾವು ಬೇರೆ ಬೆಳಕಿನಲ್ಲಿ ನೋಡುವ ಹಾಗೆ ಅವು ಒತ್ತಾಯಿಸ್ತಾ ಇದ್ವು. ಆವಾಗ ಅದೇ ಕಾಲದಲ್ಲಿ ಕುರ್ತಕೋಟಿಯವರು ಕೂಡ ಬರೀತಾ ಇದ್ರು ವಿಜಯ ಕರ್ನಾಟಕದಲ್ಲಿ. ಹಾಗಾಗಿ ಕುರ್ತಕೋಟಿ ಮತ್ತು ದಿವಾಕರ್ ಅವರ ಜುಗಲ್ಬಂದಿ ಅಲ್ಲಿ ನಡೀತಾ ಇರುವಾಗ ಅದೊಂದು ರೋಚಕವಾದಂತಹ ಅನುಭವ ಆಗಿದೆ. ಕೊನೆಯಲ್ಲಿ ನಾವು ಮಾತಾಡಬೇಕು ಏನಂತ ಹೇಳಿದ್ರೆ, ಇದು ಪುಸ್ತಕ ಆಗಿ ಬಂದಿದೆ. ಹೀಗೆ ಪತ್ರಿಕೆಯಲ್ಲಿ ಬಂದಾಗ ಓದೋದು ಬೇರೆ, ಪುಸ್ತಕ ಆಗಿದೆ. ಪತ್ರಿಕೆಯಲ್ಲಿರುವಾಗ ದಿವಾಕರರು ಸಹಿತ ಕೆಲವು ಕಾಗದ ಕೂಲಿಗಳು ಇದನ್ನೆಲ್ಲ ಮಾಡಿದ್ರು ಅಂತ ಆಟಗಳು ಇದ್ವು. ಆದ್ರೆ ಇಲ್ಲಿ ಮಾತ್ರ ಪುಸ್ತಕಕ್ಕೆ ಬರುವಾಗ ಅವರು ನವಲಿಗಳನ್ನೇ ಆರಿಸಿ ಬಂಚ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ವಂಚನೆ ಜೀವನ ಒಬ್ಬ ಓದುಗನಾಗಿ ನನ್ನ ಪರಿಚಯ. ಬಹುಶಃ ನೀವು ಇಲ್ಲಿ ಈ ಜಿಲ್ಲೆಯಲ್ಲಿ ಅಥವಾ ಕುಮಟದಲ್ಲಿ, ಹೊನ್ನಾವರದಲ್ಲಿ, ಚಿತ್ರದುರ್ಗದಲ್ಲಿ ಇರುವುದು ನಿಮ್ಮ ಊರನ್ನು ನೀವು ಹೇಗೆ ಪರಿಪಾಲಿಸದೆ ಇರುವುದರಿಂದ ಈ ಊರು ನಮಗೆ ಬೇರೆ ರೀತಿಯ ಕಾಣುತ್ತೆ. ಕೊನೆಯವರು ಕೂಡ ಸಾಹಿತ್ಯದ ಕೆಲಸ ಕೂಡ ಇದೆ. ನಾವು ನೋಡಿದ ಅನುಭವ, ನಾವು ಪಡೆದ ಅನುಭವ, ನಮ್ಮ ಸುತ್ತಮುತ್ತಲಿನ ಜೀವನ, ನಮ್ಮ ಪರಿಚಿತರು, ಅಪರಿಚಿತರು, ಇದೆಲ್ಲ ಸಾಹಿತ್ಯದ ಮೂಲಕ ನಾವು ಪಾಲ್ಗೊಂಡಾಗ ಇದೇ ಜೀವನ ಇನ್ನೊಂದಷ್ಟು ಹೆಚ್ಚು ಸಕ್ರಿಯವಾಗಿದೆ. ಇಷ್ಟು ಹೊರಗಿನ ಜೀವನ ಅದು ಎಷ್ಟೇ ಕಹಿಯಾಗಿರಲಿ ಕೂಡ, ಆ ಕಹಿಯಾದ್ದು ಕೂಡ ಸಾಹಿತ್ಯದ ಮೂಲಕ ಬಂದ ಸ್ವಲ್ಪ ಮಟ್ಟಿಗೆ ಸತ್ಯ ಆಗಬಹುದು. ಈ ಕ್ಷಣದಿಂದ ಒಂದು ಸಂಜೆ ಭೇಟಿ ಮಾಡಿದ್ದೇನೆ ದೂರದಿಂದ ನೋಡಿದ್ದು. ಇವರ ಕೇಳಿರ್ಬೋದು, ಬಿ ಸೀತಾರಾಮಯ್ಯ ಅಂತ, ಬಿ ಸಿ ಅವರು, ಅವರ ಮನೆಯಲ್ಲಿ ಅವರನ್ನು ನೋಡ್ಲಿಕ್ಕೋಸ್ಕರ ಬಂದಿದ್ರು.
ನಾವು ಉಳಿಸಿಯವರ ಮನೆಗೆ ಆ ಕಾಲ ಗೊತ್ತಾಗದಾಗ ಅವರು ಬಹಳ ದೊಡ್ಡ ಲೇಖಕರು, ಕವಿಗಳು ಅಂತ ದೇಶಿಯವರ ಬಗ್ಗೆ ಮಾತಾಡಿದ್ದಾರೆ. ಅದಾದ ಒಂದು 30 ವರ್ಷಗಳ ನಂತರ ಒಂದ್ಸಲ ಅಡಿಗೆ ಬಗ್ಗೆ ಮಾತಾಡ್ತಾ ಇದ್ದಾಗ ಅವರು ಶ್ರೀಧರ ಅವರು ನನ್ನ ಹತ್ತಿರದ ಸಮೀಪದ ಬಂಧು ಅಂತ ಹೇಳಿದ್ರು. ಈ ಎರಡರ ಮಧ್ಯೆ ಅವರನ್ನು ಒಂದ್ಸಲ ನಾನಾಗೆ ನೋಡಿದ್ದು, ಆಮೇಲೆ ಅಡಿಗರ ಬಗ್ಗೆ ಮಾತಾಡಿದ್ದು ಮಧ್ಯೆ ನಾನೇ ಅವರ ಕೆಲವು ಕೃತಿಗಳನ್ನು ನಾವು ಓದಿದ್ವಿ. ಅದರಲ್ಲಿ ಒಂದು ರಾಜಶೇಖರ ಹೆಬ್ಬಾರ್ ಸಲಹೆ ಒಂದು ಎಸ್ ಟಿ ಬಸ್ ಸುಮ್ಮನೆ ಗದ್ದಲ ಸರ್ಕಸ್ ಅಂತ. ನಾವು ಸಣ್ಣ ಹುಡುಗರು ಆ ಕಾಲದಲ್ಲಿ ಇಂಥ ಪದ್ಯಗಳನ್ನು ನಾವು ಓದಿ ನಮ್ಮದೇ ರೀತಿಯಲ್ಲಿ ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ. ಅವರು ದೊಡ್ಡ ವಿಮರ್ಶಕರು, ವಿದ್ವಾಂಸರು ಮತ್ತೆ ಕವಿಗಳು. ಹೀಗೆ ನಮ್ಮ ಕಾಲದ ನನ್ನ ತಲೆಮಾರಿಗೆ ಹಿಂದಿನ ಜನರಿಗೆ ಬಹಳ ಪ್ರಖ್ಯಾತವಾಗಿದ್ದರು. ಅವರು ನನಗೆ ಮರೆಯೋಕೆ ಆಗಿಲ್ಲ. ಒಂದೇ ಸಲ ನಾನು ನೋಡಿದ್ದು, ಎಲ್ಲಕ್ಕಿಂತ ಹೆಚ್ಚಿಗೆ VC ಅವರು ಬಹಳ ದೊಡ್ಡ ಲೇಖಕರು ಅಂತ ನಮಗೆ ಪರಿಚಯ ಮಾಡಿಸಿದ್ರು. ಈ ಮಾತನ್ನು ಮುಖ್ಯವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಹಿಂದಿನ ಲೇಖಕರು ಯಾರ್ಯಾರಿದ್ರು ಅದರಲ್ಲಿ ಬಹುಮುಖ್ಯವಾದ ಪುಸ್ತಕದ ಹಿಂದೆಗಡೆ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ ಇರ್ತೀವಿ. ಆನಕ್ರದ್ದು ನೀವೆಲ್ಲ ನಿಮ್ಮಲ್ಲಿ ಕಡಬರು ನೋಡಿರ್ಬೋದು. ಆನಕ್ರದ್ದು ಒಂದು ಸ್ಟಾಂಪ್ ಸೈಜ್ ಇರ್ತೀವಿ. ತಾರಾಸು, ಬೀಚಿ ಇವೆಲ್ಲ ಪುಸ್ತಕಗಳನ್ನ ನಾವು ನೋಡಿದ್ದು ಹಾಗೆ. ನವೀನ ಕಾಲಕ್ಕೆ ಬಂದ ಮೇಲೆ ಹಿಂದೆ ಇದ್ದ ಫೋಟೋ ಮುಂದೆ ಚಿತ್ರಕ್ಕಿಂತ ಕೆಲವರು ಹೆಚ್ಚಿಗೆ ಆ ಪುಸ್ತಕಕ್ಕೆ ಸೇರಿಸಿದಂತ ಒಂದು ಚಿತ್ರಕ್ಕೆ ಬದಲಾಗಿ ತಮ್ಮದೇ ಪುಸ್ತಕವನ್ನು, ತಮ್ಮದೇ ಒಂದು ಫೋಟೋವನ್ನು ತಮ್ಮ ಪುಸ್ತಕದಲ್ಲಿ ಮುದ್ರಿಸಿಕೊಳ್ಳುವಂತ ಒಂದು ಪ್ರವೃತ್ತಿ ಬರ್ತದೆ. ಇದನ್ನು ತಪ್ಪು ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಒಂದು ವಿಕಾಸ, ಈ ಫೋಟೋ ಹಾಕೊಳ್ಳೋ ವಿಕಾಸ ಕೂಡ ನಮ್ಮಲ್ಲಿ ಹೇಗೆ ಬೆಳೆದಿದೆ ಅನ್ನೋದನ್ನ ಒಂದು ಸೂಚನೆ ಅಷ್ಟೇ. ಈಗ ಏನಾಗಿದೆ ಅಂತಂದ್ರೆ, ಪತ್ರಿಕೆಗಳಲ್ಲಿ ಪ್ರತಿಯೊಬ್ಬ ಲೇಖಕನು ಕೂಡ ಏನು ಪ್ರಯಾಸವಿಲ್ಲದೆ ಬರುತ್ತೆ. ಬೆಂಗಳೂರಿನಲ್ಲಿ ಪ್ರತಿಯೊಂದು ಕನ್ನಡ ಪತ್ರಿಕೆಯೂ ಕೂಡ ನಗರಕ್ಕೆ ಸಂಬಂಧಿಸಿದ ಹಾಗೆ, ನಗರ ಜೀವನಕ್ಕೆ ಸಂಬಂಧಿಸಿದ ಹಾಗೆ, ನಗರದ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಹಾಗೆ ವಿಶೇಷ ಪುರವಣಿಗಳನ್ನು ಇವತ್ತು ಪ್ರಮುಖವಾದ ಎಲ್ಲ ಪತ್ರಿಕೆಗಳು ಕೂಡ ತರ್ತಾ ಇದ್ದಾರೆ. ಅವರಿಗೆ ಮುಖ್ಯವಾಗಿ ನಗರಕ್ಕೆ ಸಂಬಂಧಿಸಿದ ಏನು ಒಂದು ಪ್ರೋಗ್ರಾಮ್ ಹಾಕೊಂಡು ಇತ್ತು ಏನಾದರೂ ಬೇಕು. ಹಾಗಾಗಿ ಯಾವುದೇ ಲೇಖಕ ಒಂದು ಕಡೆ ಮಾತಾಡಿದ್ರೆ ಅದು ಅಲ್ಲಿ ರಿಪೋರ್ಟ್ ಆಗಿ ಎಷ್ಟುವರೆಗೆ ಅಂತಂದ್ರೆ ಅಂತವ್ರು ಮಾತಾಡ್ತಾರೆ ಅಂತ ಅವ್ರ ಫೋಟೋ ಕೂಡ ಹಾಕ್ತಾರೆ. ಈ ಹಾಕೋದ್ರಿಂದ ಏನಾಗಿದೆ ಅಂತಂದ್ರೆ, ಯಾರಿಗೂ ಕೂಡ ಅಷ್ಟು ಪ್ರಾಮುಖ್ಯತೆ ಬರ್ತದೆ. ಪ್ರಾಮುಖ್ಯತೆ ನಾನು ಹೇಳಿದಾಗೆ ಒಬ್ಬ ಲೇಖಕನಿಗೆ ಒಂದು ಕಾಲದಲ್ಲಿ ಎಂತ ಒಂದು ಪ್ರಭೆ ಇತ್ತು ಅಂತ ಇವತ್ತು ಕಾರಣದಿಂದ ನಾವು ನೆನೆಸ್ಕೊಂಡಾಗ ನಮ್ಮ ಮೈ ಜೂಮ್ ಅನ್ಸುತ್ತೆ. ಕಂಬಾರ ನೆನೆಸ್ಕೊಂಡಾಗ ನಾವು ಮೈ ಜೂಮ್ ಅನ್ಸಲ್ಲ. ಕಂಬಾರ ಯಾವ ರೀತಿಯೂ ಸಣ್ಣವರು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಮಾಧ್ಯಮಗಳು ಹ್ಯಾಕ್ ಮಾಡಿಟ್ಟಿದೆ ಅಂತಂದ್ರೆ, ಕಂಬಾರರಿಗೆ ಎಂಥ ಒಂದು ಪ್ರಭೆ ಇರಬೇಕಾಗಿತ್ತು, ಅನಂತಮೂರ್ತಿಯವರಿಗೆ ಎಂಥ ಒಂದು ಪ್ರಭೆ ಇರಬೇಕಾಗಿತ್ತು, ಅದನ್ನ ಕಸ್ಕೊಳ್ತಾರೆ. ಇದು ನಮ್ಮ ಮಾಧ್ಯಮಗಳು ಮಾಡ್ತಾ ಇರೋ ರೀತಿ. ಇನ್ನೊಂದು ಮೊನ್ನೆ ರಾಜ್ಕುಮಾರ್ ಅವರ ಸ್ಮಶಾನ ಏನು ಫ್ಯೂನರಲ್ ಆಯ್ತಲ್ಲ, ಅದ್ರ ಬಗ್ಗೆ ಆದಾಗ ನಾನು ನೆನಪು ಬಂಕಿಮ್ ಚಂದ್ರರು ಅಂತಾನೆ ಕೇಳಿದ್ರು. ಆ ಬಂಕಿಮ್ ಚಂದ್ರರು ಸತ್ತಾಗ 1907 ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ನಮ್ಮ ರಾಜ್ಕುಮಾರ್ಗೆ ಮನೆ ಆಯ್ತಲ್ಲ, ಇಷ್ಟು ದೊಡ್ಡವಾದ ಒಂದು ಮೆರವಣಿಗೆಯನ್ನು ಹೋಗಿ ಆಮೇಲೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅದನ್ನು ಅವರ ಪಾರ್ಥಿವ ಶರೀರವನ್ನು ಮೃಣ್ಮಯ ಮಾಡಿ, ಆಗ ಯಾರೋ ಒಬ್ಬ ಒಂದು ಚಿಂತಕರೇ ಅವ್ರು ಹೇಳಿದಂತೆ ಈ ಥರ ತೀರಾ ಖಾಸಗಿಯಾಗಿ ಸಾವು ಅನ್ನೋದು ತೀರಾ ಖಾಸಗಿಯಾಗಿ ಇಷ್ಟು ದೊಡ್ಡ ಸಾರ್ವಜನಿಕವಾಗಿ ನಾವು ಮಾಡೋದು ತಪ್ಪದು ಅಂತ ಒಂದು ಕೇಳಿದ್ರು. ಆಗ ಟ್ಯಾಗೂರ್ ಅವರನ್ನು ಮಾತಾಡ್ತಾರೆ. ಸರಿಯ ತತ್ವ ಬೇರೆ ವಿಷಯ, ಬಟ್ ಇಲ್ಲಿವರೆಗೆ ಯಾವುದು ಖಾಸಗಿಯಾಗಿದ್ದು ಅದು ಸಾರ್ವಜನಿಕ ಆಗ್ತದೆ. ಇನ್ನು ಮುಂದೆ ಟ್ಯಾಗೂರ್ ಹೇಳಿದ ಮಾತು,
ಖಾಸಗಿ ಆಯಿತು ಸಾರ್ವಜನಿಕ ಆಗುತ್ತೆ, ಸಾರ್ವಜನಿಕವಾದ್ದು ಖಾಸಗಿ ಆಗುತ್ತೆ. ಎರಡೂ ಇನ್ನು ಮುಂದೆ ಬಹುಶಃ ಖಾಸಗಿ ಅಂತ ನೀವೇನು ಅನ್ಕೊಳ್ತೀರಾ, ಅದು ಇರೋದು ಕಡಿಮೆ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿರುತ್ತೆ ಅಂತ ಒಂದು ಮಾತು. ಅದು ಇವತ್ತು ನಾವು ಇಂಥ ಒಂದು ಹಂತ ತಲುಪಿದ್ದೀವಿ ಅಂತಂದ್ರೆ ಖಾಸಗಿಯ ಏನೂ ಇಲ್ಲ, ಎಲ್ಲವೂ ಸಾರ್ವಜನಿಕವಾಗಿದೆ. ಖಾಸಗಿಯಾದ ಏನೂ ಇಲ್ಲ. ರಾಜ್ಕುಮಾರ್ ಸತ್ತಾಗ ಆ ಒಂದು ಪ್ರಶ್ನೆ ಹೋದಾಗ ಒಬ್ಬ ಪುಣ್ಯ ತನ್ನ ಪುಂಡಾಟಿಕೆಯನ್ನು ತೋರಿಸಿದ್ರು ಕೂಡ ಸಾರ್ವಜನಿಕ ಆಗ್ತದೆ, ಅದು ಖಾಸಗಿಯಾಗಿ ಉಳಿತಾ ಇಲ್ಲ. ಮತ್ತೆ ರಾಜ್ಕುಮಾರ್ ಸತ್ರಿಂದ ಬರೋದು ಕೂಡ ಸಾರ್ವಜನಿಕ. ಈ ಸಾರ್ವಜನಿಕ ಆಗೋದ್ರಿಂದ ನೀವು ಬಡವ ಬರೆದಿದ್ರೂ ಕೂಡ ಆಡಬೇಕಾಗುತ್ತೆ. ಯಾಕಂದ್ರೆ ಟಿವಿ ಕ್ಯಾಮರಾ ಕಾಮು ಅಂತ ಒಂದು ಕಾದಂಬರಿನಲ್ಲಿ ಅವರಮ್ಮ ಸತ್ತಾಗ ಅವನು ಹಳ್ಳಿಲ್ಲ ಅನ್ನೋದೊಂದು ಅಪರಾಧವಾಗಿ. ಆದ್ರೆ ಇಲ್ಲಿ ಒಬ್ಬ ತಾರೆಯಾದವನು ಅಳದೇ ಇದ್ರೆ ಅದೊಂದು ಅಪರಾಧ ಆಗುತ್ತೆ. ಯಾಕಂದ್ರೆ ಟಿವಿ ಕ್ಯಾಮರಾಗಳು ನೋಡ್ತಾ ಇದೆ. ಅದೇ ನೋಡಿ, ಅವರು ಸತ್ತ 4-5 ದಿವಸ ಆದಮೇಲೆ ನಾವು ಹೋಗಿದ್ದು ಒಂದಷ್ಟು ಜನ್ಮೋತ್ಸವ ಅವರ ಸಮಾಧಿ ಹತ್ರ ನೋಡೋಣ. ಆಗಲೂ ಸಾವಿರಾರು ಜನ ಆಯಿತು. ಈ ಹೂವು ಹಣ್ಣು ಕಾಯಿ ತಗೊಂಡು ಮನೆಗಳು ಬಂದದ್ದು ಪೂಜೆ ಮಾಡಿ ಹಾಲಾಕೇನೋ ಮಾಡ್ತಾ ಇದ್ರು. ನಮ್ಗೆ ಅಷ್ಟು 1000 ಜನ ಇದ್ರು ಕೂಡ ಅದು ಖಾಸಗಿ ಅಂತ ಅನಿಸ್ತಾ ಇತ್ತು. ಅವತ್ತು ಯಾವುದು ಟಿವಿ ಕ್ಯಾಮ್ರಾ ಇರಲಿಲ್ಲ. ಈ ಮಹದನ್ನ ನಾನು ಯಾಕೆ ಇಷ್ಟೊತ್ತು ಹೇಳಿದೆ ಅಂತಂದ್ರೆ, ನಮ್ಮ ಸಾಹಿತ್ಯ ಅನ್ನೋದು ಕೂಡ ಎಲ್ಲೋ ಒಂದು ಖಾಸಗಿತನಕ್ಕೆ ಒದಗಿಸ್ಕೊಡೋದು. ಖಾಸಗಿತನ ಅದು ಎಷ್ಟು ಖಾಸಗಿಯಾಗಿರುತ್ತೆ, ಆ ಖಾಸಗಿಯಾಗಿ ಉಳಿದಿದ್ದೇ ಕೂಡ ನಮ್ಮ ಖಾಸಗಿ ಅನುಭವ ಆಗುತ್ತೆ ಎಂಬುದರಾಗಿ ಈ ಖಾಸಗಿತನಕ್ಕೆ ಇವತ್ತು ಒಂದು ರೀತಿಯ ಗೊತ್ತುತ್ತದೆ. ಇನ್ನು ಮುಂದೆ ನಾವು ಸಾಹಿತ್ಯ ಹೇಗೆ ಬರೀಬಹುದು ಅನ್ನೋದ್ರ ಬಗ್ಗೆ ನಾನು ಹೊರತು ತುಂಬಾ ಯೋಚನೆ ಮಾಡ್ತೀನಿ. ಯಾಕೆಂತಂದ್ರೆ ಟಿವಿಗಳು ಬಂದ್ಬಿಟ್ಟಿವೆ. ನಿಮಗೆ ಗೊತ್ತು, ಟಿವಿ ಏನಾಗಿದೆ, ಒಂದು ಕಾಲದಲ್ಲಿ ಮಹಿಳೆಯರು ಬರೀತಾ ಇತ್ತು ಕಾದಂಬರಿಗಳು. ಹೊಸದಾಗಿ ಓದುವ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ, ಬೆಳಗ್ಗೆಯಿಂದ ಮಾಡುತ್ತಾರೆ, ಮಧ್ಯಾಹ್ನ ಸ್ವಲ್ಪ ಸಮಯ ಇರುತ್ತೆ. ಅದಕ್ಕೆ ಓದಲಿಕ್ಕೆ ನಮ್ಮ ಮಧ್ಯಮ ವರ್ಗದ ಮಹಿಳೆಯರು ಓದ್ತಾ ಇದ್ರು ಹೆಚ್ಚು. ಅವರನ್ನು ಓದಲಿಕ್ಕೆ ಅವರಿಗೆ ಓದಲಿಕ್ಕೆ ಒಂದು ರೀತಿಯ ಕಾದಂಬರಿಗಳು ನಮ್ಮಲ್ಲಿ ತ್ರಿವೇಣಿ ಕಾಲದಲ್ಲಿ ಇವತ್ತು ಬೆಂಗಳೂರಿನ ಒಂದು ಯಾವುದಾದ್ರೂ ಒಂದು ಪುಸ್ತಕ ಮಳಿಗೆ ಹೋದ್ರೆ ಮಹಿಳೆಯರ ಯಾವ ಕಾದಂಬರಿಗಳನ್ನು ಕೂಡ ಯಾರೂ ಓದ್ಕೊಳ್ತಾ ಇಲ್ಲ. ಒಂದು 10 ವರ್ಷದಲ್ಲಿ ಎಷ್ಟು ಬದಲಾಗ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಉಷಾರಾಮ್ ಕಾದಂಬರಿಗಳನ್ನು ಯಾರು ಓದ್ತಾ ಇಲ್ಲ. ಅವರೆಲ್ಲ ಕೂಡ ಇವತ್ತು ಟಿವಿ ಬಿಟ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರಿಗೆ ಧಾರಾವಾಹಿ ಪತ್ರಿಕೆಗಳಲ್ಲಿ ಬರುವಂತಹ ಧಾರಾವಾಹಿ ಕಾದಂಬರಿಗಳಲ್ಲಿ ಏನ್ ಸಿಗ್ತಾ ಇತ್ತು, ಕಾದಂಬರಿಗಳಲ್ಲಿ ಏನ್ ಸಿಗ್ತಾ ಇತ್ತು, ಅದನ್ನು ಈಗ ಟಿವಿ ತೋರಿಸ್ತಾ ಇದೆ. ಹೀಗಿರುವಾಗ ಸಾಹಿತ್ಯದ ಮೂರೇ ಕೆಲಸ ಏನು ಮಾಡಕ್ ಸಾಹಿತ್ಯ ಮತ್ತೆ ಸಾಹಿತ್ಯವನ್ನು ಓದಲು ಯಾವತ್ತೂ ಕೂಡ ಏನಾಗುತ್ತೆ. ಪೂರ್ವ ಕಾಲದಲ್ಲಿ ಎಷ್ಟು ಜನ ಇದ್ರು ಓದೋರು ಈ ಕಾಲದಲ್ಲೂ ಅಷ್ಟೇ ಇರ್ತಾರೆ. ನಿಜವಾದ ಸರಿ ನಮ್ಮ ಕಲೆಗಳ ಬಗ್ಗೆ ಎಷ್ಟು ರೀತಿಯ ಪ್ರಚಾರ ಸಿಗ್ತಾ ಇದೆ ನಮಗೆ, ನಮ್ಮ ಪುಸ್ತಕಗಳ ಬಗ್ಗೆ, ನಮ್ಮ ಕಥೆಗಳನ್ನ ಹಾಕೋ ಪತ್ರಿಕೆಗಳು ಏನಿದೆ. ಇನ್ನು ಬಹುಶಃ 15 ವರ್ಷ ಆದರೆ ನಮ್ಮ ಯಾವ ಕಥೆಗಳು ಕೂಡ, ನಮ್ಮ ಯಾವ ಪುಸ್ತಕಗಳು ಕೂಡ ಪತ್ರಿಕೆಗಳನ್ನು ವಿಷಯ ಆಗುವಂತ ಸ್ಥಿತಿ ಇಲ್ಲ. ಯಾಕೆಂದ್ರೆ ಅಷ್ಟು ಸ್ಪೇಸ್ ಇರೋದು, ಆ ಸ್ಪೇಸ್ ಬೇರೆ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಇಂಗ್ಲಿಷಿನ ಯಾವ ಪತ್ರಿಕೆಗಳಲ್ಲೂ ಕೂಡ ಒಂದು ಕಥೆ ಪ್ರಕಟ ಆಗಲ್ಲ, ಒಂದು ಕವನ ಪ್ರಕಟ ಆಗಲ್ಲ, ಪುಸ್ತಕ ವಿಮರ್ಶೆ ಬಂದ್ರೆ ಬಂತು. ಆದರೆ ಕನ್ನಡದಲ್ಲಿ ಒಂದು ರೀತಿಯ ವ್ಯರ್ಥವಾಗಿ ನಾವು ಕಥೆಗಳನ್ನ, ಕವನಗಳನ್ನ ಪ್ರಕಟಿಸ್ತಾ ಬಂದಿದ್ದೀವಿ. ಆದರೆ ಅದು ನನಗೆ ತಿಳಿದ ಮಟ್ಟಿಗೆ ಇನ್ನು 15 ವರ್ಷ ಇರ್ಬೋದಷ್ಟೇ. ಅಲ್ಲಿಂದ ಆಚೆಗೆ ಹತ್ತಿರಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇವತ್ತಿನ ಮಾಧ್ಯಮಗಳೇನಿದೆ ಅದಕ್ಕೆ ಯಾವಾಗಲೂ ಕೂಡ ಟಿವಿ ಜೊತೆ ಸ್ಪರ್ಧಿಸಬೇಕಾಗುತ್ತೆ. ಒಂದು ಮತ್ತೆ ಟಿವಿ ಜೊತೆ ಸ್ಪರ್ಧಿಸುವ ಉದ್ದೇಶದಿಂದಲೇ ನೀವು ಗಮನಿಸಿರ್ಬೋದು, ನಮ್ಮ ಪತ್ರಿಕೆಗಳೆಲ್ಲ ಹೆಚ್ಚು ವಿಷಯಲ್ ಆಗ್ತಾ ಇದೆ, ನೋಡೋದು ಗೊತ್ತಾಗುತ್ತೆ ಮತ್ತು ಓದೋದಕ್ಕಿಂತ ಹೆಚ್ಚು ನೋಡೋದು ಇದು ಕಾಣ್ತಾ ಇದೆ ನಮ್ಮ ಪತ್ರಿಕೆಗಳಲ್ಲಿ. ನೀವು ಪ್ರಜಾವಾಣಿನೇ ತಗೊಳ್ಳಿ, ಉದಯವಾಣಿನೇ ತಗೊಳ್ಳಿ, ಹಿಂದೆಂದೂ ನೋಡಿದಷ್ಟು ಪ್ರಮಾಣದ
ಬಣ್ಣ ಬಣ್ಣದ ಚಿತ್ರಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ಇದು ಪ್ರಭಾವ ಸಾಹಿತ್ಯದಲ್ಲ, ಕಲೆಯದಲ್ಲ, ಏನೂ ಅಲ್ಲ, ಟಿವಿ. ಆದ್ದರಿಂದ ಒಂದು ನಮ್ಮ ಮಹಿಳೆ ಬರೀತಾ ಇದ್ದ ಒಂದು ಕಾದಂಬರಿ ಇತ್ತು, ಅದನ್ನ ನಮ್ಮ ಟಿವಿ ಕಸ್ಕೊಂಡಿದ್ವಿ. ನಮ್ಮ ಪತ್ರಿಕೆಗಳಲ್ಲಿ ಅಡಿಗರಂತ ಒಂದು ಪತ್ರ ಬಂದ್ರೆ ಅದು ಪ್ರಜಾವಾಣಿ ಫ್ರಂಟ್ ಪೇಜ್ ನಲ್ಲಿ ಹಾಕ್ತಾ ಇದ್ದಂತ ಒಂದು ಕಾಲ. ಎಮರ್ಜೆನ್ಸಿ ಮೇಲೆ ಎಮರ್ಜೆನ್ಸಿ ವಿರೋಧಿಸಿ ಅವರು ಬಂದಂತಹ ಒಂದು ಪದ್ಯ ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜ್ ಮತ್ತೆ ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಕೂಡ ಸಮರ್ಥರಾದ ಜನ ಇರ್ತಾರೆ. ಇದು ಒಂದು ಕಾರಣ. ಸಾಹಿತ್ಯದ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ದಂತ ಜನ ಪತ್ರಿಕೆಗಳಿರ್ತಿದ್ರು, ಉಪ ಸಂಪಾದಕರಾಗಿದ್ದರು, ಸಂಪಾದಕರ. ಇವತ್ತು ಎಂತ ಸ್ಥಿತಿ ಇದೆ ಅಂತಂದ್ರೆ 100 ಜನ ಪತ್ರಕರ್ತರಲ್ಲಿ ಇಬ್ಬರಿಗೆ ಕೂಡ ಕನ್ನಡದ ಪ್ರಮುಖ ಲೇಖಕರಿಗಾಗುವುದು ಅಂತ ಪತ್ರಕರ್ತರ ಜೊತೆಯಲ್ಲಿ ನಾನೇ ಕೆಲಸ ಮಾಡ್ತಾರೆ. ನಾವು ತಪ್ಪು ಅಂತ ಹೇಳ್ತಾರೆ. ಹಿಂದೆಲ್ಲ ಒಂದು ರೀತಿಯ ಸಾಹಿತ್ಯ ಟಿ.ಎಸ್. ರಾಮಚಂದ್ರ ರಾಯ ಕಾಲದಲ್ಲಿ ಅವ್ರು ಯಾವ ಪತ್ರಿಕೆ ತಗೋಬೇಕಾದ್ರೆ ನೀನ್ ಏನ್ ಬರ್ದಿದ್ದೀಯ ಅಂತ ಕೇಳ್ತಾರೆ. ಅದೇ ಅವನ ಬರ್ದಿದ್ದೀಯಾ, ಏನೇನು ಓದಿದೀಯಾ ಅಂತ ಕೇಳ್ತಾರೆ. ಇವತ್ತದೇ ನನಗೆ ಜರ್ನಲಿಸಂ ಡಿಗ್ರಿ ಮಾಡಿದ್ದೀಯ, ತುಂಬಾ ಕಥೆ ಬರೀತೀನಿ ಹಾಗೆ ಅಂತಂದ್ರೆ ಬಹುಶಃ ಪ್ರಜಾವಾಣಿಯಿಂದಲೇ ಸೆಲೆಕ್ಟ್ ಆಗ ಅಂತ ಸ್ಥಿತಿ. ಈಗ ಅಂತದ್ದೇ ಇಲ್ಲ. ಈಗ ಮತ್ತೆ ಸ್ಥಿತಿ ಏನಿದೆ? ಇಂಥ ಸ್ಥಿತಿನಲ್ಲಿ ಪತ್ರಿಕೆಯಲ್ಲಿ ನೀವೊಂದು ಬಹಳ ಒಳ್ಳೆ ಕಥೆಯನ್ನು ಒಂದು ಕಳಿಸಿದರೆ ಕೂಡ ನಮ್ಗೆ ಯಾವ ಪುಸ್ತಕಗಳು ಕೂಡ ಪತ್ರಿಕೆಗಳಲ್ಲಿ ವಿಷಯ ಆಗುವಂತ ಸ್ಥಿತಿ ಇಲ್ಲ. ಯಾಕೆಂದ್ರೆ ಅಷ್ಟು ಸ್ಪೇಸ್ ಆ ಸ್ಪೇಸ್ ಬೇರೆ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಇಂಗ್ಲಿಷಿನ ಯಾವ ಪತ್ರಿಕೆಗಳಲ್ಲೂ ಕೂಡ ಒಂದು ಕಥೆ ಪ್ರಕಟ ಆಗಲ್ಲ, ಒಂದು ಕವನ ಪ್ರಕಟ ಆಗಲ್ಲ, ಪುಸ್ತಕ ವಿಮರ್ಶೆ ಬಂದ್ರೆ ಮತ್ತು ಆದರೆ ಕನ್ನಡದಲ್ಲಿ ಒಂದು ರೀತಿಯ ಅರ್ಥವಾಗಿ ನಾವು ಕಥೆಗಳನ್ನ, ಕವನಗಳನ್ನ ಪ್ರಕಟಿಸ್ತಾ ಬಂದಿದ್ದೀವಿ. ಆದರೆ ಅದು ನನಗೆ ತಿಳಿದ ಮಟ್ಟಿಗೆ ಇನ್ನು 15 ವರ್ಷ ಇರ್ಬೋದಷ್ಟೇ. ಅಲ್ಲಿಂದ ಆಚೆಗೆ ಹತ್ತಿರಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇವತ್ತಿನ ಮಾಧ್ಯಮಗಳೇನಿದೆ ಅದಕ್ಕೆ ಯಾವಾಗಲೂ ಕೂಡ ಟಿವಿ ಜೊತೆ ಸ್ಪರ್ಧಿಸಬೇಕಾಗುತ್ತೆ. ಒಂದು ಮತ್ತೆ ಟಿವಿ ಜೊತೆ ಸ್ಪರ್ಧಿಸುವ ಉದ್ದೇಶದಿಂದಲೇ ನೀವು ಗಮನಿಸಿರ್ಬೋದು, ನಮ್ಮ ಪತ್ರಿಕೆಗಳೆಲ್ಲ ಹೆಚ್ಚು ವಿಷನ್ ಆಗ್ತಾ ಇದೆ. ನೋಡೋದು ಗೊತ್ತಾಗುತ್ತೆ ಮತ್ತು ಓದೋದಕ್ಕಿಂತ ಹೆಚ್ಚು ನೋಡೋದು ಇದು ಕಾಣ್ತಾ ಇದೆ ನಮ್ಮ ಪತ್ರಿಕೆಗಳಲ್ಲಿ. ನೀವು ಪ್ರಜಾವಾಣಿನೇ ತಗೊಳ್ಳಿ, ಉದಯವಾಣಿನೇ ತಗೊಳ್ಳಿ, ಹಿಂದೆಂದೂ ನೋಡಿದಷ್ಟು ಪ್ರಮಾಣದ ಬಣ್ಣದ ಚಿತ್ರಗಳನ್ನ ಇವತ್ತು ನೋಡ್ತಾ ಇದ್ದೀವಿ. ಇದು ಪ್ರಭಾವ ಸಾಹಿತ್ಯದಲ್ಲ, ಕಲೆಯದಲ್ಲ, ಏನೂ ಅಲ್ಲ, ಟಿವಿ. ಆದ್ದರಿಂದ ಒಂದು ನಮ್ಮ ಮಹಿಳೆ ಬರೀತಾ ಇದ್ದ ಒಂದು ಕಾದಂಬರಿ ಇತ್ತು, ಅದನ್ನ ನಮ್ಮ ಟಿವಿ ಕಸ್ಕೊಂಡಿದ್ವಿ. ನಮ್ಮ ಪತ್ರಿಕೆಗಳಲ್ಲಿ ಅಡಿಗರಂತ ಒಂದು ಪತ್ರ ಬಂದ್ರೆ ಅದು ಪ್ರಜಾವಾಣಿ ಫ್ರಂಟ್ ಪೇಜ್ ನಲ್ಲಿ ಹಾಕ್ತಾ ಇದ್ದಂತ ಒಂದು ಕಾಲ. ಎಮರ್ಜೆನ್ಸಿ ಮೇಲೆ ಎಮರ್ಜೆನ್ಸಿ ವಿರೋಧಿಸಿ ಅವರು ಬಂದಂತ ಒಂದು ಪದ್ಯ ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜ್ ಮತ್ತೆ ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಕೂಡ ಸಮರ್ಥರಾದ ಜನ ಇರ್ತಾರೆ. ಇದು ಒಂದು ಕಾರಣ. ಸಾಹಿತ್ಯದ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ದಂತ ಜನ ಪತ್ರಿಕೆಗಳಿರ್ತಿದ್ರು, ಉಪ ಸಂಪಾದಕರಾಗಿದ್ದರು, ಸಂಪಾದಕರ. ಇವತ್ತು ಎಂತ ಸ್ಥಿತಿ ಇದೆ ಅಂತಂದ್ರೆ 100 ಜನ ಪತ್ರಕರ್ತರಲ್ಲಿ ಇಬ್ಬರಿಗೆ ಕೂಡ ಕನ್ನಡದ ಪ್ರಮುಖ ಲೇಖಕರಿಗಾಗುವುದು ಅಂತ ಪತ್ರಕರ್ತರ ಜೊತೆಯಲ್ಲಿ ನಾನೇ ಕೆಲಸ ಮಾಡ್ತಾರೆ. ನಾವು ತಪ್ಪು ಅಂತ ಹೇಳ್ತಾರೆ. ಹಿಂದೆಲ್ಲ ಒಂದು ರೀತಿಯ ಸಾಹಿತ್ಯ ಟಿ.ಎಸ್. ರಾಮಚಂದ್ರ ರಾಯ ಕಾಲದಲ್ಲಿ ಅವ್ರು ಯಾವ ಪತ್ರಿಕೆ ತಗೋಬೇಕಾದ್ರೆ ನೀನ್ ಏನ್ ಬರ್ದಿದ್ದೀಯಾ ಅಂತ ಕೇಳ್ತಾರೆ. ಅದೇ ಅವನ ಬರ್ದಿದ್ದೀಯಾ, ಏನೇನು ಓದಿದ್ದೀಯಾ ಅಂತ ಕೇಳ್ತಾರೆ. ಇವತ್ತದೇ ನನಗೆ ಜರ್ನಲಿಸಂ ಡಿಗ್ರಿ ಮಾಡಿದ್ದೀಯ, ತುಂಬಾ ಕಥೆ ಬರೀತೀನಿ ಹಾಗೆ ಅಂತಂದ್ರೆ ಬಹುಶಃ ಪ್ರಜಾವಾಣಿಯಿಂದಲೇ ಸೆಲೆಕ್ಟ್ ಆಗ ಅಂತ ಸ್ಥಿತಿ. ಈಗ ಅಂತದ್ದೇ ಇಲ್ಲ.
ಈಗ ಮತ್ತೆ ಸ್ಥಿತಿ ಏನಿದೆ? ಇಂಥ ಸ್ಥಿತಿನಲ್ಲಿ ಪತ್ರಿಕೆಯಲ್ಲಿ ನೀವೊಂದು ಬಹಳ ಒಳ್ಳೆ ಕಥೆಯನ್ನು ಒಂದು ಕಳಿಸಿದರೆ ಪತ್ರಿಕೆಯಲ್ಲಿ ಅದು ಎಷ್ಟು ಒಳ್ಳೆ ಕಥೆ ಅಂತ ತೀರ್ಮಾನಿಸುವಂತ ಜನ ಇವತ್ತು ಪತ್ರಿಕೆಗಳಲ್ಲಿ ಇಲ್ಲ. ಇವತ್ತು ಸ್ಥಿತಿ ಮತ್ತೆ ನಮ್ಮ ನವೀನ ಕಾಲದಲ್ಲಿ ಒಂದಷ್ಟು ವಿಮರ್ಶೆ ಅಂತ ಬರ್ತದೆ. ಇವತ್ತು ವಿಮರ್ಶೆನೇ ಇಲ್ಲ. ಇವತ್ತು ಪುಸ್ತಕಗಳು ಎಷ್ಟು ಅಸಂಖ್ಯಾತವಾಗಿ ಬರ್ತಾ ಇದೆ ಅಂತಂದ್ರೆ ಎಷ್ಟೋ ಪುಸ್ತಕಗಳ ಬಗ್ಗೆ ಯಾವ ವಿಮರ್ಶೆನೂ ಬರ್ತದೆ. ನಾನು ಬೆಂಗಳೂರಿಗೆ ಬಂದು 4 ತಿಂಗಳಾಯ್ತು. ತಿಂಗಳಿಗೆ ಬೆಂಗಳೂರಲ್ಲಿ 2-3 ಪುಸ್ತಕದ ಬಿಡುಗಡೆ ಇರುತ್ತೆ ಬೆಂಗಳೂರಲ್ಲಿ. ಏನು ನಾನೊಂದ್ಸಲ ಕೇಳಿದೆ, ಯಾಕೆ ನಾನಿದ್ದಾಗ ಈ ತರ ಇರಲಿಲ್ಲಪ್ಪ ಪುಸ್ತಕದ ಬಿಡುಗಡೆ, ವರ್ಷಕ್ಕೆ ಒಂದಾದ್ರೆ ಹೆಚ್ಚು. ಅದನ್ನು ಈಗ ತಿಂಗಳಿಗೆ 3-4 ದಿನ ಪುಸ್ತಕದ ಬಿಡುಗಡೆ ಇರ್ತಾರೆ. ಯಾಕೆ ಪುಸ್ತಕ ಖರ್ಚಾಗುತ್ತಾ ಅಂತ. ಕಾರಣ ಏನು ಅಂತಂದ್ರೆ ಪುಸ್ತಕ ಖರ್ಚಾಗೋದು. ಪುಸ್ತಕದ ಬಿಡುಗಡೆ ಸುಮಾರಾಗೋದು 20-30 ಪುಸ್ತಕ ಖರ್ಚಾದ್ರೆ ಹೆಚ್ಚು ಬಿಡುಗಡೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅನನುಮತಿ ಅಂತ ಅವರು ಕರೀತಾರೆ, ಅಥವಾ ಚೀಫ್ ಮಿನಿಸ್ಟರ್ ಅಂತ ಅವರು ಕರೀತಾರೆ. ಪುಸ್ತಕ ಬಿಡುಗಡೆ ಅವರು ಬಂದು ಏನೋ ಹೇಳ್ತಾರೆ. ಅಂತವ್ರು ಬಂದಿದ್ರಿಂದ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಬರ್ತಾರೆ. ರಿಪೋರ್ಟರ್ಸ್ ಬಂದಿದ್ರಿಂದ ಆ ಇದಕ್ಕೆ ಒಂದು ವರದಿ ನ್ಯೂಸ್ ಪೇಪರ್ ಬರುತ್ತೆ, ಇಂಥ ಪುಸ್ತಕ ಬಿಡುಗಡೆ ಆಯ್ತು. ಇವತ್ತು ಪುಸ್ತಕಕ್ಕೆ ಸಿಗ್ತಾ ಇರೋದು ವಿಮರ್ಶೆ ಅನ್ನೋದಾದ್ರೆ ಅಷ್ಟೇ. ಇಷ್ಟಾದ್ರೂ ಪುಸ್ತಕಕ್ಕೆ ಒಂದು ಪ್ರಚಾರ ಸಿಗ್ತಿದೆಯಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಿದೆ. ಯಾಕೆಂದ್ರೆ ಇದು ಆಪ್ಷನ್ಸ್ ಏನೂ ಸಿಗ್ತಾ ಇದೆ. ಈ ದಿನದಲ್ಲಿ ಮುಂದೆ ಸಾಹಿತ್ಯ ಏನಾಗ್ಬೋದಲ್ಲ, ಬಹುಶಃ ಮುಂದೆ ಮತ್ತೆ ನಾವು ಸಣ್ಣ ಪತ್ರಿಕೆಗಳ ಮರೆ ಹೋಗ್ಬೇಕಾಗುತ್ತೆ. ಒಂದು ಕಾಲದಲ್ಲಿ ಪ್ರಬುದ್ಧ ಕರ್ನಾಟಕ, ಜಯ ಕರ್ನಾಟಕ, ಸಾಕ್ಷಿ, ರುಜುವಾತು, ಸಂಕ್ರಮಣ ಇವೆಲ್ಲ ಏನ್ ಮಾಡ್ತಾರ, ಬಹುಶಃ ನೀನು ಮುಂದೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಸಣ್ಣ ಪತ್ರಿಕೆಗಳು ಹುಟ್ಟಿಕೊಳ್ಳಬೇಕು. ಅಲ್ಲೇ ಗಂಭೀರವಾದ ಸಾಹಿತ್ಯದ ಬಗ್ಗೆ, ತೀರಾ ಗಂಭೀರವಾದಗಳು ಹುಟ್ಟುವಿಕೆ ಬರಹಗಳು. ಇವತ್ತು ಹಿಂದೆ ನಮ್ಮ ಅಮೂಲಕ ಅವರು ಅನಂತವತಿಯವರ ಒಂದು ಪುಸ್ತಕದ ಬಗ್ಗೆ ಒಂದು ಬರೆದರೆ ಸುಮಾರು 15 ಪುಟದ ಒಂದು ಲೇಖನ ಬರ್ತಾರೆ. ಅದನ್ನು ಪ್ರಕಟಿಸೋದಕ್ಕೆ ಸಾಕ್ಷಿ ಅಂತ ಒಂದು ಪತ್ರಿಕೆ ಇತ್ತು, ರುಜುವಾತು ಅಂತ ಒಂದು ಪತ್ರಿಕೆ ಇತ್ತು. ಇವತ್ತು ನೀವು 15 ಪುಟದ ಲೇಖನ ಪ್ರಜಾವಳಿಗೆ ಕೊಟ್ಟರೆ ಅದು 2 ಲೈನು ಅಲ್ಲಿ ವಾಪಸ್ ಕೊಡ್ತಾರೆ. ಯಾಕೆಂದ್ರೆ ಅದನ್ನು ಓದಲು ಪ್ರಜಾವಳಿಯಾಗಿ ಯಾರೂ ಆಗಿಲ್ಲ. ಆದ್ದರಿಂದ ಇನ್ನು ಮುಂದೆ ಸಾಹಿತ್ಯಗಳು ಏನ್ ಮಾಡಬಹುದು, ಬಹಳ ಗಂಭೀರವಾಗಿ ಬೆಳೆಯೋದು, ನಮ್ಮ ತನವನ್ನ ಖಾಸಗಿತನವನ್ನು ಉಳಿಸ್ಕೋಬೇಕು, ಅತ್ಯುತ್ತಮವಾದನ್ನು ಸೃಷ್ಟಿಸಬೇಕು. ನಾನು ಬರೀತಾ ಇರೋದು ಮಾಸಸ್ಗಲ್ಲ, ಕ್ಲಾಸಸ್ಗೆ ಅಂತ ಅನ್ನೋದು ಏನ್ ಮಾಡ್ಬೇಕು ಅಂತಂದ್ರೆ ಯಾವುದು ಸಣ್ಣ ಗುಂಪುಗಳನ್ನು ಮಾಡ್ಬೇಕಾಗುತ್ತೆ. ಈ ಸಣ್ಣ ಗುಂಪು ಇದೆಯಲ್ಲ ಯಾವತ್ತೂ ಕೂಡ ಅದು ಇಡೀ ಪ್ರಪಂಚವನ್ನು ಇಡಿಯಾಗಿ ನೋಡುವ ಗುಂಪು. ನವೋದಯ ಕಾಲದಲ್ಲಿ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಪತ್ರಿಕೆಗಳಿರಲಿಲ್ಲ, ಈಗಿದ್ದ ಸಮೂಹ ಮಾಧ್ಯಮಗಳು ಆ ಕಾಲದಲ್ಲಿ ಬೆಳೆದಿರಲಿಲ್ಲ. ಆದರೆ ಆ ಕಾಲದ ಲೇಖಕರನ್ನು ನೋಡಿ ನೀವು ಎಲ್ಲವನ್ನೂ ಕೂಡ ಇಡಿಯಾಗಿ ನೋಡ್ತಿದ್ರು. ಸಾಹಿತ್ಯ, ಸಮಾಜ, ಸಂಗೀತ, ಕಲೆ, ಕಲಾಗ್ರಂಥವ್ರು ತಗೊಂಡ್ರೆ ಸಾಹಿತ್ಯಕ್ಕೊಂದಕ್ಕೆ ಸೀಮಿತರಾಗಿತ್ತು. DVG ಅಂತ ಅವ್ರು ತಗೊಂಡ್ರೆ ಫಿಲಾಸಫಿನಷ್ಟೇ ಸೀಮಿತವಾಗಿರಲಿಲ್ಲ. ಕುವೆಂಪು ಅಂತ ಅವರು ಮೈಸೂರಿನ ಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ. ಆದರೆ ಸಮಾಜದ ಬಗ್ಗೆ ಅವರು ಏನೇನು ಯೋಚಿಸಿದ್ರು, ಸಾಮಾಜಿಕವಾಗಿ ಜಾತಿಯ ಬಗ್ಗೆ ಆಗಲಿ, ಭೂ ಸುಧಾರಣೆಯ ಬಗ್ಗೆ ಆಗಲಿ ಅವರು ಏನೇನು ಯೋಚಿಸಿದ್ರು ಕೂಡ ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪ್ತಾ ಇತ್ತು. ಎಲ್ಲ ಗೊತ್ತಿರೋ ಹಾಗೆ ಕುವೆಂಪು ಮನೆ ಬಿಟ್ಟೇ ಹೋಗಲಿಲ್ಲ, ಮನೆಯೊಳಗೆ ಕೂತಿರ್ತಾ ಇದ್ರು. ಆದ್ರೆ ಅವ್ರಿಗೆ ಎಂತ ಪ್ರಭೆ ಇತ್ತು ಅಂತಂದ್ರೆ, ಮತ್ತೆ ಜೀವನವನ್ನು ಎಷ್ಟು ಮಿಡಿಯಾಗಿ ಅವ್ರ ಸಾಹಿತ್ಯ ನೋಡ್ತಿತ್ತು ಅಂತಂದ್ರೆ, ಆ ಕಾಲದ ರಾಜಕಾರಣಿಗಳು ಕುವೆಂಪು ಕೃತಿನಲ್ಲಿ ಏನ್ ಬರ್ತಿದ್ದಾರೆ ಅಂತ ಸ್ವತಃ ಓದಿದ್ರೂ ಕೂಡ ಏನೂ ಇದೆಯಲ್ಲ ಅಂತ ಇನ್ಯಾರಾದ್ರೂ ಕೇಳ್ತಿರ್ತಾರೆ. ಕಾಲ ಇವತ್ತು ಏನಾಗಿದೆ ಅಂತಂದ್ರೆ ಸಾಹಿತ್ಯಗಳ ಮಾತು ಯಾರೂ ಕೇಳೋದಿಲ್ಲ, ಕೇಳೋ ಸ್ಥಿತಿಯಲ್ಲೇ ಇಲ್ಲ.
ಕುವೆಂಪು ಅಂತ ದೊಡ್ಡ ಲೇಖಕರು ಕೂಡ ಈ ಕ್ಷಣದಲ್ಲಿ ಇದ್ದಿದ್ದರೆ ಕುವೆಂಪು ತೆರೆದ ಹಾಗೆ ಸಮಾಜವನ್ನ, ಸರ್ಕಾರವನ್ನು ಇವತ್ತು ನೆನಪೋಕ್ ಸಾಧ್ಯ. ಅದೇ ಕಾರಣದಿಂದಲೇ ಅನನುಮತಿ ಅಂತ ಲೇಖಕರು ಏನ್ ಮಾಡಬೇಕಾಗುತ್ತೆ, ರಾಜಕಾರಣಿಗಳ ಹತ್ರ ನಾವು ಹೋಗ್ಬೇಕು. ರಾಜಕಾರಣಿಗೆ ಹೋಗದೇನೆ ಕುವೆಂಪು ರಾಜಕಾರಣಿಗಳ ಮೇಲೆ, ಒಟ್ಟಿನಲ್ಲಿ ಇಡೀ ಸರ್ಕಾರದ ಮೇಲೆ ನಮ್ಮ ವಿಚಾರಗಳನ್ನು ಪ್ರಭಾವ ಬೀರ್ತಾರೆ. ಲೇಖಕನಾದರೂ ನಿಜವಾಗ್ಲೂ ಏನೋ ಕೇಳೋಕೇನಾದ್ರೂ ಇದೆ. ಮತ್ತೆ ಅವನು ಹೇಳಿದ್ದನ್ನ ಪರೋಕ್ಷವಾಗಿ ಆದ್ರೂ ಕೂಡ ಸರ್ಕಾರ ಗ್ರಹಿಸಿ ಒಂದು ರೀತಿಯ ಸುಧಾರಣೆ ತರಬೇಕು ಅನ್ನೋ ಒಂದು ಆಸೆ ಇದ್ರೆ ಇವತ್ತು ಲೇಖಕರಿಗೆ ಏನ್ ಮಾಡಬೇಕಾಗುತ್ತೆ, ಸೋಲಿ ಗೆಲುವು ಅದು ಬೇರೆ ವಿಷಯ. ರಾಜ್ಯಸಭಾ ಮೂಲಕ ಕೂಡ ನಾವು ಕಂಟೆಸ್ಟ್ ಮಾಡಿ ಅಲ್ಲಾದ್ರೂ ಕೂಡ ನಮಗೆ ಹೇಳುವ ಒಂದು ಹಕ್ಕು ನಮಗೆ ಸಿಗಲಿ, ಅಲ್ಲಾದ್ರೂ ಹೇಳುವ ಒಂದು ಅವಕಾಶ ಸಿಗಲಿ. ಅಂದ್ರೆ ಎಷ್ಟು ಬದಲಾಗಿದೆ ಕಾಲ, ಎಷ್ಟು ಬದಲಾಗಿದೆ ಅಂತ. ಒಂದು ಕಾಲದಲ್ಲಿ ಲೇಖಕ ಅಂತಂದ್ರೆ ಅವನೊಂದು ರೀತಿಯ ದಿಗವಾಗಿ ನೋಡ್ತಾ ಇದ್ದಂತಹ ಕಾಲ ಇತ್ತು, ನಾವು ನೋಡ್ತಿದ್ವಿ. ಈಗ ಲೇಖಕರಲ್ಲಿ ಯಾರಿಗೂ ಏನು ಅನಿಸು. ಮತ್ತೆ ಇಂಥ ಸ್ಥಿತಿ ಬರಬೇಕಾದ್ರೆ ಏನಾಗ್ಬೋದು, ಮತ್ತೆ ಸಣ್ಣ ಪತ್ರಿಕೆಗಳು ಹಾಕ್ಬೇಕು, ಸಣ್ಣ ಪತ್ರಿಕೆಗಳಿಂದ ಸಣ್ಣ ಗುಂಪುಗಳಾಗಬೇಕು, ಸಣ್ಣ ಗುಂಪುಗಳಲ್ಲೇ ಆಗಿರಬೇಕು. ಆ ಸಣ್ಣ ಗುಂಪುಗಳಲ್ಲಿ ಅದ್ವಿತೀಯವಾದ ಏನಾದರೂ ಆದರೆ ಅದು ನಮ್ಮ ದೊಡ್ಡ ದೊಡ್ಡ ಪತ್ರಿಕೆಗಳು ತಗೊಳ್ತಾರೆ. ಯಾಕೆಂದ್ರೆ ಸುದ್ದಿಯಾಗಿ ಮಾಡ್ತಾರೆ. ಅಮೆರಿಕದಂತ, ಯುರೋಪಿನಂತ ದೇಶಗಳಲ್ಲಿ ಆಗ್ತಾ ಇರೋದು, ಆಗಿರೋದು ಆಲ್ರೆಡಿ ನಮ್ಮ ದೇಶದಲ್ಲೂ ಆಗುತ್ತೆ ಅನ್ನೋದು ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಅಮೆರಿಕದಲ್ಲಾಗಲಿ, ಇಂಗ್ಲೆಂಡ್ನಾಗಲಿ ಯಾವ ದೊಡ್ಡ ಪತ್ರಿಕೆಯೂ ಕೂಡ ಬಹಳ ದೊಡ್ಡ ಲೇಖಕನ ಕಥೆಯನ್ನಾಗಲಿ ಕವನವನ್ನಾಗಲಿ ಪ್ರಕಟಿಸಿದೆ. ಅಲ್ಲಿ ಕೂಡ ತೀರಾ ಸಣ್ಣ ಸಣ್ಣ ಪತ್ರಿಕೆಗಳು ಆ ಕೆಲಸ ಮಾಡಿದ್ದಾರೆ. ಆ ಸಣ್ಣ ಪತ್ರಿಕೆಯಲ್ಲಿ ಯಾವುದಾದ್ರು ಒಂದು ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದರೆ ಅವಾಗ ದೊಡ್ಡ ಪತ್ರಿಕೆಗಳಿಗೆ ಅದೊಂದು ದೊಡ್ಡ ಸುದ್ದಿ. ಆ ಸುದ್ದಿಗಷ್ಟೇ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಾವಿನ್ನೂ ಕೂಡ ಲೇಖಕರಾಗಿದ್ದೀವಲ್ಲ ಅಂತ ಎಷ್ಟೋ ಸಲ ನನಗೆ ಆಶ್ಚರ್ಯವೂ ಆಗುತ್ತೆ. ಇದು ಒಳ್ಳೆ ಕೆಲಸ ಅಂತಂದ್ರೆ ಬಹಳ ಒಳ್ಳೆ ಕೆಲಸ ಅಂತ ನಾನು ಇನ್ನೂ ನಂಬಿದೆ. ಯಾಕೆಂದ್ರೆ ಇಲ್ಲಿ ಮೋಸ ಮಾಡೋಕೆ ಅವಕಾಶ ಇಲ್ಲ, ಇನ್ನೊಬ್ಬರು ಕೊಲ್ಲೋಕೆ ಅವಕಾಶ ಇಲ್ಲ. ಮತ್ತೆ ಸಾಹಿತ್ಯ ನಂಬಿಕೊಂಡ್ರು ಕೂಡ ರಾತ್ರಿ ಯಾರು ಶ್ರೀಮಂತರ ಬೆಳೀತಾರೆ ಆಗೋಕ್ ಸಾಧ್ಯ ಇಲ್ಲ. ಅದರಿಂದ ಏನಿದು, ಒಂದು ನಾವು ನಮ್ಮ ಅನುಭವವನ್ನು ತೀರಾ ಖಾಸಗಿಯಾಗಿ ಹೇಳಿಕೊಳ್ಳಲಿಕ್ಕಿರುವಂತ ಯಾವುದೇ ರೀತಿಯ ದುಬಾರಿ ಇಲ್ಲದ ತೀರಾ ಸರಳ ಮಾಡಲಾಯಿತು. ಒಂದು ಕಥೆಯನ್ನು, ಒಂದು ಕವನವನ್ನ, ಒಂದು ಕಾವ್ಯವನ್ನ ನಾನೊಬ್ಬನೇ ಬರೀತಿದ್ದೇನೆ. ನನ್ನೇ ಬೇಕು ಅಥವಾ ಈಗ ಕಂಪ್ಯೂಟರ್ ನಾನೇ ಬರೆಯೋಕೆ ಸಾಧ್ಯ. ಅದು ಮುದ್ರಣಕ್ಕೆ ಬಂದಾಗ ಬೇರೆ ಬೇರೆ ಸೇರ್ಕೋಬಹುದು. ಬರೆಯೋದು ನನ್ನೇ, ನಾವೊಬ್ಬನೇ. ಆದ್ದರಿಂದ ಇದು ಬೇರೆಯವರಿಗೆ ಅಷ್ಟು ತೊಂದರೆ ಆಗದಂತ ಮಾಡು. ಮತ್ತೆ ಇಲ್ಲಿರುವ ಒಂದು ಖಾಸಗಿತನವನ್ನು ದಿನ ಹೇಳ್ಕೊಂಡಿದ್ದೀರಲ್ಲ, ಇಷ್ಟು ಖಾಸಗಿಯಾದ್ದು ಬಹುಶಃ ಬೇರೆ ಯಾವ ಕಲೆಯಲ್ಲೂ ಇಲ್ಲ ಅಂತ ನಾನು ಸಂಗೀತಗಾರರು ಕೂಡ ಇನ್ನೊಂದು ಕಡೆ ಪಕ್ವದಾಗ ಬೇಕಾಗುತ್ತೆ. ಸಿನಿಮಾದಲ್ಲಂತೂ ಎಲ್ಲಾ ಕಲೆಗಳಲ್ಲೂ ಬೇಕು. ಇದು ತೀರಾ ಖಾಸಗಿಯಾಗಿ ನನಗೇ ಆದ ಅನುಭವ ನನ್ನನ್ನು ಖಂಡಿಸುವಂತ ಹಾಗೆ ತೀರಾ ಖಾಸಗಿಯಾಗಿ ಇದ್ದುದರಿಂದಲೇ ಇದು ಸಾರ್ವಜನಿಕ ಕೂಡ. ಯಾವುದು ತೀರಾ ವೈಯಕ್ತಿಕ ಆಗುತ್ತೆ, ಆ ವೈಯಕ್ತಿಕ ಅನ್ನೋದು ಎಷ್ಟು ಅಥೆಂಟಿಕ್ ಆಗಿರುತ್ತೆ ಅಂತಂದ್ರೆ ಅದು ಅದೇ ಕಾಲಕ್ಕೆ ಅದು ಸಾರ್ವಕಾಲಿಕವಾಗೂ ಆಗುತ್ತೆ, ಯೂನಿವರ್ಸಲ್ ಅಂತ ಹೇಳ್ತೀವಲ್ಲ, ಅದು ಸಾಧ್ಯ ಇದೆ. ಆಪ್ಕಾಂತೋಗಲೇ ಬದುಕಿದ ಬರ್ದಿದ್ದೆಲ್ಲ ಎಷ್ಟು ಅವನು ಹುಡುಗಿದಾಗ, ಅವನು ಬದುಕಿದಾಗ ಪ್ರಕಟಾಗಿದ್ದು ಕೇಳಬೇಕು ಅತಿ ಕಷ್ಟ. ಸತ್ ಮೇಲೆ ಅವನು 3 ಅಂಕನಿಷ್ಠ ಕಾಲಗಳಿರ್ಬೋದು, ಒಂದಷ್ಟೇ ಕಥೆಗಳು ಇಷ್ಟೇ ಅವನು ಬರೆದಿದ್ದ. ಆದರೆ 20ನೇ ಶತಮಾನದಲ್ಲಿ
ಇಡೀ ಪ್ರಪಂಚ ಕಂಡಂತ ಎರಡು ಅನುಭವಗಳನ್ನು ಅವನು ಮೆಟಾಫರ್ಸ್ ಕೊಟ್ಟ. ಒಂದು ಏಕಾಂಗಿಕ ಪರಕೀಯ, ಇನ್ನೊಂದು ಈ ಅಧಿಕಾರಶಾಹಿ ಬ್ಯೂರೋಕ್ರಸಿ. ಈ ಎರಡನ್ನ ಅವನು ವೈಯಕ್ತಿಕವಾಗಿ ಎಷ್ಟು ತೀವ್ರವಾಗಿ ಅನುಭವಿಸಿದ್ದ ಅಂತಂದ್ರೆ ಅವನು ಮೀರಿಸುವಂತ ಲೇಖಕ ಈ ಎರಡು ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಪಂಚದ ಯಾವುದೇ ಭಾಷೆಯನ್ನು ಬರುತ್ತಾರೆ. ನಾವು ಯಾರು ಕೂಡ ಬರೆದುಕೊಂಡು ಉಲ್ಲಾಸ ಹೆಗ್ಡೆ ಅಂತ ಹೊಸ ಲೇಖಕ ಕೂಡ ಬರೆದಾಗ ಕೂಡ ಅವನೇನಾದ್ರೂ ಪರಕೀಯತೆಗೆ ಬರೆದಾಗ ಕೂಡ ಆತ ನಮ್ಗೆ ನೆನಪಾಗ್ತದೆ. ಅಂದರೆ ಅಷ್ಟು ತೀವ್ರವಾಗಿ ಅನುಭವಿಸಿ ಅವನು ಬರೆದಿದ್ದರಿಂದ, ಅದು ಅಷ್ಟು ತೀವ್ರತೆಯಾಗಿದ್ದರಿಂದ ಅದನ್ನು ಮೀರಿಸುವಂಥದ್ದು ಸಾಧ್ಯವಿಲ್ಲ. ಹೀಗೆ ತೀರಾ ಖಾಸಗಿಯಾಗಿ ಇಡೀ ಜಗತ್ತನ್ನು ಅಥವಾ ನಮ್ಮ ಸುತ್ತಿನ ಪ್ರಪಂಚವನ್ನು ಅಥವಾ ನಮಗೆ ಹತ್ತಿರವಾದ ಜನರನ್ನು ಅಥವಾ ನಾವು ದೂರದಿಂದ ಕಂಡ ಜನರನ್ನು ತೀವ್ರವಾಗಿ ಅನುಭವಿಸುವುದಿದೆಯಲ್ಲ, ಹಾಗೆ ಅನುಭವಿಸಿ ಬರೆದಾಗ ಅದು ಬಹಳ ಒಳ್ಳೆಯದೇ ಆಗೋಕ್ಕೆ ಸಾಧ್ಯ ಇದೆ. ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ವಿನೋದ್ ಮುಂದೆ ಅಂತ ಕಾದಂಬರಿ ಅವನು ಒಂದು ಕಾದಂಬರಿನಲ್ಲಿ ಇಮಾರ್ಟಾಲಿಟಿ ಅದರಲ್ಲಿ ಎರಡು ಪಾತ್ರಗಳು ಈ ಸಾಹಿತ್ಯದ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಒಂದು ಪಾತ್ರ ಏನಪ್ಪ ನಾವು ಏನ್ ಬರೆದ್ರು ಕೂಡ ಈ ಟಿವಿಯವರೆಲ್ಲ ಕಲ್ತ್ಬಿಡ್ತಾರೆ. ಟಿವಿಯವರು ಸಿನಿಮಾದಲ್ಲಿ ಸಿನಿಮಾ ಮಾಡ್ತಾರೆ. ನಮ್ಮದೇ ಆದ ಕೃತಿಯನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ನಮ್ಮಲ್ಲಿ ಇನ್ನೂ ಆಸೆ ಇದೆ. ನಮ್ಮಲ್ಲಿ ನಮ್ಮ ಪುಸ್ತಕ ನಮ್ಮ ಸಿನಿಮಾ ಆಗ್ಬಿಟ್ರೆ ಅಥವಾ ನಾನು ಕಥೆಗಳು ಟಿವಿ ಧಾರಾವಾಹಿ ಆಗ್ಬಿಟ್ರೆ ಎಷ್ಟು ಪ್ರಖ್ಯಾತರಾಗ್ಬೋದು, ನಾವು ಎಷ್ಟು ಫೇಮಸ್ ಆಗ್ಬೋದು, ಎಷ್ಟು ದುಡ್ಡು ಬರ್ಬೋದು ನಮಗೆ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ಎರಡು ಪಾತ್ರಗಳು ಬಹಳ ವಿಚಿತ್ರವಾಗಿ ಯೋಚನೆ ಮಾಡ್ತಾರೆ. ಒಂದು ಹೇಳ್ತಾರೆ ಅವನೊಬ್ಬ ಲೇಖಕ, ಅವನು ಹೇಳ್ತಾನೆ ಏನಪ್ಪ ನಾನು ಕಥೆ ಬರೀತೀನಿ, ಅದು ಒಂದು ವರ್ಷ ಆದ್ಮೇಲೆ ಯಾರು ಟಿವಿನಲ್ಲಿ ಮಾಡಿರ್ತಾರೆ ನಾನು ತಗೊಳ್ಳೋದು ಅದೇ ಆಗ್ಬಿಡುತ್ತೆ. ಅದನ್ನು ಪರ್ಮಿಷನ್ ತಗೋತಾರೆ, ಇಲ್ಲ ಯಾರೊಬ್ಬ ಸಿನಿಮಾ ಮಾಡಿರ್ತಾರೆ. ಹೌ ಟು ಪ್ರೊಟೆಕ್ಟ್ ಅವರ್ ವರ್ಕ್ಸ್ ಫ್ರಮ್ ಆನ್ಸ್ಲಾಟ್ ಆಫ್ ಟಿವಿ, ಫಿಲ್ಮ್, ಈ ವಿಷುವಲ್ ಮೀಡಿಯಾ. ಇದರಿಂದ ನಮ್ಮ ದೇಹವನ್ನು ನಾವು ಉಳಿಸ್ಕೊಳ್ಳೋದು. ಇನ್ನೊಂದು ಪಾತ್ರ ಹೇಳಿದ್ರು ಬಹಳ ಸುಲಭನಪ್ಪ ಅಂತ. ಇನ್ನು ಮುಂದೆ ನಾವು ಹ್ಯಾಕ್ ಬರೀಬೇಕು ಅಂತಂದ್ರೆ ಯಾವುದೇ ಟಿವಿ ಆಗಲಿ ಯಾವುದೇ ಸಿನಿಮಾದವರಾಗ್ಲಿ ಏನೇ ಆಗಲಿ ಏನು ಮಾಡಿದ್ರು ಕೂಡ ಇದನ್ನ ಅಳವಡಿಸೋದಕ್ಕೆ, ಇದನ್ನ ಸಿರಲಾಡಿದ ಮೇಲೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಗಲೇಬಾರ್ದು. ಹಂಗಿಂದ ನಾವು ಹಂಗೆ ಬರ್ಕೊಂಡ್ಬರ್ತಾ ಇರೋದು ಒಂದು ಕಾವ್ಯ. ನಮ್ಮ ಕಾವ್ಯನೇ ತಗೊಳ್ಳಿ, ಯಾರೇ ಏನು ಮಾಡಿದ್ರು ಕೂಡ ಸಿನಿಮಾ ಮಾಡಲ್ಲ. ಕಾವ್ಯದೇ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಸಿನಿಮಾ ನೋಡ್ಬಿಟ್ಟು ನಾವು ಕೂಡ ಸಂತೋಷ ಪಡ್ತೀವಿ. ಆದ್ರೆ ಕವನ ಸೂಕ್ಷ್ಮವಾಗಿ ನೋಡಿ ಆ ಸಿನಿಮಾ ನೋಡಿರ್ಬೇಕು ನೀವು. ಅದರಲ್ಲಿ ಜಯಂತಿ ಮತ್ತೆ ಇನ್ನೊಬ್ರು ಯಾರೋ ಒಂದು ಪುಟ್ಟ ಹಾಕೊಂಡು ಟಿವಿ ನೋಡ್ತಾನೆ ದೋಣಿ ಮೇಲೆ ಹೋಗ್ತಾ ಇರೋ ಒಂದು ಚಿತ್ರವನ್ನ ಇದೆ. ಕವನ ನೋಡಿ, ಅದು ದೋಣಿ ಹೆಸರಷ್ಟೇ, ಅದು ದೋಣಿ ಸಾಕೋದು ನದಿ ಎಲ್ಲ ಹೆಸರುಗಳಷ್ಟೇ. ಅದ್ರ ಜೀವನದ ಬಗ್ಗೆ ಹೇಳ್ತದೆ. ಅದು ರೂಪುತ್ತಾ ಇರೋದು ದೋಣಿ ಮತ್ತೆ ನದಿ. ಅದನ್ನು ಚಿತ್ರೀಕರಣ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಳ್ಳೆಯ ಕವನವನ್ನ ಇನ್ನೊಂದು ಭಾಷೆಗೆ, ಇನ್ನೊಂದು ಮಾಧ್ಯಮಕ್ಕೆ ಅನುವಾದ ಮಾಡಲು ಸಾಧ್ಯವೇ ಇಲ್ಲ. ಅಂಥ ಕಾವ್ಯ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾವ್ಯ 20ನೇ ಶತಮಾನದಲ್ಲಿ ಕನ್ನಡದ ಸೃಷ್ಟಿಯಾಗಿದೆ. ಇಲ್ಲಿವರೆಗೆ ಅಂತಂದ್ರೆ ನಮ್ಮಲ್ಲಿ ಸೃಷ್ಟಿಯಾಗಿರುವಂತಹ ಶ್ರೇಷ್ಠ ಕಾವ್ಯವನ್ನು ನಮ್ಮ ನೆರೆಯ ಭಾಷೆಗೆ ಕೂಡ ಅನುವಾದ ಮಾಡಬೇಕಾಗಿದೆ. ಬೇರೆ ಕವಿತರು ಇನ್ನೊಂದು ಭಾಷೆಗೆ ಅನುವಾದ ಮಾಡಲು ಸಾಧ್ಯವೇ ಇಲ್ಲ. ಬೇರೆ ಎಷ್ಟು ದೊಡ್ಡ ಕವಿ ತಗೊಳ್ಬೇಕಾದ್ರೆ ಕನ್ನಡ ಭಾಷೆಯನ್ನು ಇನ್ನೊಬ್ಬರು ಕಲಿಬೇಕಾಗುತ್ತೆ. ಆ ಇನ್ನೊಬ್ಬ ಭಾಷೆಯೊಳಗೆ ಬೇಂದ್ರೆ ಬೇಕಾದ್ರೆ ನನ್ನ ಭಾಷೆಯನ್ನು ಕಲಿಯಬೇಕಾಗುತ್ತೆ. ನನ್ನ ಭಾಷೆ ಎಷ್ಟು ದೊಡ್ಡದು, ಈ ಕನ್ನಡ ಭಾಷೆ ಎಷ್ಟು ದೊಡ್ಡದು. ಯಾಕೆ ಅಂತಂದ್ರೆ ಇಂಗ್ಲಿಷ್ ಇಲ್ಲದೆ ಇರುವ ಕಾಲದಲ್ಲಿ ಕೂಡ ಕನ್ನಡ ಇತ್ತು. 14ನೇ ಶತಮಾನಕ್ಕೆ ಮುಂಚೆ ಇಂಗ್ಲಿಷ್ ಇತ್ತು. ಆದರೆ ಕನ್ನಡಕ್ಕೆ 1,000 ವರ್ಷ ವ್ಯತ್ಯಾಸ.
ಈ ಇಂಗ್ಲಿಷ್ ಸಾಹಿತ್ಯಕ್ಕೆ ಇದ್ದಂಥ ಒಂದು ಬೆಂಬಲ ಏನದು, ಸಾಮ್ರಾಜ್ಯದ ಬೆಂಬಲ, ಇಡೀ ಪ್ರಪಂಚವನ್ನು ಆಳುವಂಥ ಒಂದು ಸಾಮ್ರಾಜ್ಯದ ಬೆಂಬಲ ಇದ್ದಿದ್ದರೆ ಕನ್ನಡ ಭಾಷೆಗೆ ಅಂಥ ಒಂದು ಬೆಂಬಲ, ಆ ಒಂದು ಸಾಮ್ರಾಜ್ಯ ವಿಸ್ತಾರ ಪರಿಸ್ಥಿತಿ ಅದೆಲ್ಲ ಇದ್ದಿದ್ದರೆ ಇವತ್ತು ಪ್ರಪಂಚದಲ್ಲಿ ಶೇಕ್ಸ್ಪಿಯರ್ ಓದ್ತಾ ಇರಲಿಲ್ಲ, ಥಾಮಸ್ ಹಾರ್ಡಿ ಓದ್ತಾ ಇರಲಿಲ್ಲ, ಪಂಪನ್ ಓದ್ತಾ ಇರಲಿಲ್ಲ, ಕುವೆಂಪು ಓದ್ತಾ ಇರಲಿಲ್ಲ. ನಿಜ ಕೂಡ. ಹಾಗಾಗಿ ಇಂಥ ಒಂದು ಭಾಷೆಯಲ್ಲಿ ನಾವೆಲ್ಲ ಬರೀತಾ ಇದ್ದೀವಿ. ಇಂಥ ಒಂದು ಭಾಷೆಯಲ್ಲಿ ಬಹಳ ಪ್ರಮುಖವಾಗಿ ಕವಿಗಳು BS ಶ್ರೀಗಳನ್ನು ಇವತ್ತು ನಾವೆಲ್ಲ ನೆನೆಸ್ಕೊತಾ ಇದ್ದೀವಿ. ಅವರ ಹೆಸರಿನಲ್ಲಿ ನನಗೆ ಕೊಟ್ಟಂತ ಈ ಬಹುಮಾನ ನನಗೆ ತೀರಾ ವಿಶೇಷವಾದ್ದು ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಇವತ್ತು ಕನ್ನಡದಲ್ಲಿ ತುಂಬಾ ಅವಾರ್ಡ್ಗಳಿದೆ. ಎಲ್ಲ ಅವಾರ್ಡ್ಗಳು ಕೂಡ ಸಹಜವಾಗಿ ಸಿಕ್ಕಿದೆ ಅಂತ ಅನಿಸೋದಿಲ್ಲ. ನಮ್ಮಂಥವ್ರು ಯಾವುದಕ್ಕೂ ನಾವು ಕೇಳೋದು ಇಲ್ಲ, ಅದನ್ನ ಲಾಭಿ ಮಾಡೋದು ಇದೆಲ್ಲ ನಮ್ಗೆ ಗೊತ್ತೂ ಇಲ್ಲ. ಈ ಒಂದು ನನಗೆ ತಿಳಿದ ಮಟ್ಟಿಗೆ ಶ್ರೀಧರ ಪ್ರಶಸ್ತಿ ಇದೆಯಲ್ಲ, ಇದು ಲೇಖಕರಿಗೆ ತಮ್ಮ ಪುಸ್ತಕ ಕಳಿಸ್ಕೊಡಿ ಅಂತ ಕೇಳೋದಿಲ್ಲ. ಇದು ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ವಾರ್ಷಿಕತೆ ಬರೋದಕ್ಕೆ ಫೋನಲ್ಲಿ ಕೇಳಿದಾಗ ನನ್ನ ಒಂಥರ ರೋಮಾಂಚನೆ ಆಯಿತು. ಬಹುಶಃ ಎಷ್ಟು ಮಟ್ಟಿಗೆ ನಾನು ಆಯ್ಕೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ತುಂಬ ಸಂತೋಷ ಆಗಿದೆ. ನಿಮ್ಮ ವಿಶ್ವಾಸ ದೊಡ್ಡದು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ಮೇಲೆ ಆಗಲಿ ಆ ಪುಸ್ತಕಗಳನ್ನು ನಾವು ಓದ್ತಾ ಇದ್ದಾಗ ನಮ್ಮದೇ ಆದ ರೀತಿಯಲ್ಲಿ ಇಷ್ಟು ಚೆನ್ನಾಗಿ ಬರೆದಿದ್ದರೆ ಈ ಲೇಖಕ ಹೇಗೆ ಅನ್ನುವುದರ ಬಗ್ಗೆ ನಮ್ಮದೇ ಆದ ರೀತಿಯಲ್ಲಿ ಬಹುಶಃ ಆ ಪಾತ್ರಗಳ ಆ ಕಾದಂಬರಿಗಳಲ್ಲಿ ಚಿತ್ರಿಸುವ ಪಾತ್ರಗಳ ಮೂಲಕ ಆ ಪಾತ್ರಗಳು ಹೇಗೆ ಕಾಣುತ್ತದೆ, ಇಂಥ ಪಾತ್ರಗಳನ್ನು ಹೀಗೆ ಸೃಷ್ಟಿಸಬೇಕಾದ್ರೆ ಈ ಲೇಖಕ ಹೇಗಿರ್ಬೋದು ಅನ್ನುವ ಒಂದು ಇಮ್ಯಾಜಿನೇಷನ್ ಏನಿದೆ ಅದು ನಮಗೆ ಇರ್ತಾ ಇದೆ. ಈ ಇಮ್ಯಾಜಿನೇಷನ್ ಇದ್ದಿದ್ದರಿಂದಾಗಿ ಆ ಎಲ್ಲ ಲೇಖಕರು ಕೂಡ ಒಂದು ರೀತಿಯ ಪ್ರಭೆ ಇರ್ತಿತ್ತು ಅಂತ ನನ್ನ ಅನಿಸಿಕೆ. ಆ ಪ್ರಭೆ ಇರ್ತಿತ್ತು. ಅವ್ರನ್ನ ಎಲ್ಲೂ ಕೂಡ ನಾವು ಸುಲಭವಾಗಿ ನೋಡೋಕೆ ಸಾಧ್ಯ ಆಗಿಲ್ಲ. ಕಾರಂತರ ಪುಸ್ತಕ ಓದಿದೆ, ಶ್ರೀಧರ ಅವರು ಕೂಡ ಅದೇ ಗುಂಪಿಗೆ ಸೇರಿಕೊಂಡರು. ನವೋದಯ ಕಾಲದ ಯಾವ ಲೇಖಕರು ಕೂಡ ತಮ್ಮದೇ ಒಂದೇ ಒಂದು ಪುಸ್ತಕದಲ್ಲಿ ತಮ್ಮ ಫೋಟೋವನ್ನು ಹಾಕೊಂಡಿಲ್ಲ. ಯಾಕೆಂದ್ರೆ ಅವರಿಗೆ ಬರೆದ ಪುಸ್ತಕ ಮುಖ್ಯವಾಗಿತ್ತು ಹೊರತು ತಾವು ಮುಖ್ಯ ಅಂತ ಅವರು ಯಾವತ್ತೂ ಪರಿಗಣಿಸಲಿಲ್ಲ. ಹಾಗೆ ಅವರ ಫೋಟೋ ಇಲ್ಲದೇ ಇದ್ದರೆ ಒಬ್ಬೊಬ್ಬರಿಗೂ ಕೂಡ ಓದುಗರ ಮನಸ್ಸಿನಲ್ಲಿ ಓದುಗರ ಕಲ್ಪನೆಯಲ್ಲಿ ಒಂದು ರೀತಿಯ ಪ್ರಭೆ ಬೆಳೆಯಲು ಸಾಧ್ಯ ಆಗಿದೆ. ನಮ್ಮದೇ ಸ್ವಾಮಿ ದೃಷ್ಟಿಯನ್ನು ಹೇಳ್ತಾರೆ, ಸಾಹಿತ್ಯ ಈ ಮುಂದೆ ಹೇಗೆ ಹುಟ್ಟುವುದು, ಈ ಹುಟ್ಟೋದು ಲೇಖಕರಿರ್ತಾರೆ, ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಆದರೆ ಇನ್ನು ಮುಂದೆ ನಮ್ಮ ಸಾಹಿತ್ಯ ಎಂತ ದಿಕ್ಕಿನ ಹಿಡಿಬಹುದು. ಯಾಕೆಂದ್ರೆ ಯಾವುದೂ ಖಾಸಗಿಯಾಗಿ ಉಳಿದೇ ಇರುವಂತಹ ಒಂದು ಸಮಯದಲ್ಲಿ ನಾವು ಇರುವಾಗ ನಮ್ಮ ಸೃಷ್ಟಿಸುವ ಸಾಹಿತ್ಯ ಇನ್ನು ಮುಂದೆ ಎಷ್ಟು ರೀತಿ ಅರ್ಥಪೂರ್ಣ ಆಗಬಹುದು ಅನ್ನೋದ್ರ ಬಗ್ಗೆ ನನ್ನದೇ ಚಿಂತನೆಯ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೆ ನಮ್ಮ ಪುಣ್ಯವೋ ಏನು, ನಮ್ಮ ಎಲ್ಲ ಪತ್ರಿಕೆಗಳು ಪ್ರಜಾವಾಣಿ ಆಗ್ಬೋದು, ವಿಜಯ ಕರ್ನಾಟಕ, ಉದಯವಾಣಿ, ಹೀಗೆ ದಿನಪತ್ರಿಕೆಗಳು, ಸುಧಾ, ತರಂಗ ಅಂತ ವಾರ ಪತ್ರಿಕೆಗಳು, ಮಯೂರ, ತುಷಾರ ಅಂತ ಮಾಸಪತ್ರಿಕೆಗಳು, ಅದೇನು ಉದ್ದೇಶವನ್ನು ನನಗೆ ಗೊತ್ತಿದೆ. ನಮ್ಮ ಕಥೆಗಳನ್ನ, ಕವನಗಳನ್ನ, ನಮ್ಮ ಪುಸ್ತಕಗಳ ವಿಮರ್ಶೆಯನ್ನ ತನ್ನದೇ ಆದ ರೀತಿಯಲ್ಲಿ ಅದು ಮಾಡ್ಕೊಂಡು ಬರ್ತಾರೆ. ಓದಿದ್ರೆ ನನಗನ್ಸೋ ಪ್ರಕಾರ ಇವತ್ತು ಅದನ್ನು ಪತ್ರಕರ್ತನಾದ್ರೂ ಅಂತ ಹೇಳ್ತಾ ಇದ್ದೀನಿ, ನಮ್ಮ ಯಾವ ಪತ್ರಿಕೆಗಳಲ್ಲೂ ಕೂಡ ಮೇಜರ್ ಅಂತ ಯಾವ ಪತ್ರಿಕೆಗಳಿರ್ತೀವಿ ಅವರಲ್ಲಿ ಕಥೆಗಳಾಗಲಿ ನಮ್ಮ ಪುಸ್ತಕದ ಬಗ್ಗೆ ವಿಮರ್ಶೆ ಆಗಲಿ ಬರೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸ್ಥಿತಿ ಸಾಹಿತ್ಯಕ್ಕೆ ನಿರ್ಮಾಣ ಆಗ್ತಾ ಇದೆ. ಒಂದು ಕಾಲದಲ್ಲಿ ಇತ್ತು, ಅದೇ ಸ್ಥಿತಿ ಈಗ ಮತ್ತೆ ಸಾಹಿತ್ಯಕ್ಕೆ ನಿರ್ಮಾಣ ಅದಿನ್ನೂ ನನಗೆ ಕಣ್ಣಿಗೆ ಬಿಡ್ತಾ ಇದೆ. ಪಕ್ಕದಲ್ಲಿ ಕೂತ್ಕೊಂಡಿರ್ತೀನಿ ಅಂತ ಅವ್ರು ಸಿಕ್ಕಿದ ತಕ್ಷಣ ನಾನು ನಮಸ್ಕಾರ ಮಾಡಿದೆ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತೀನಿ ಅನ್ನೋ ಒಂದು ಕಲ್ಪನೆ ಆಗಲಿ
ಹೌದು ನನಗಿರಲಿಲ್ಲ. ಇದನ್ನು ಕೂಡ ನಾನು ಇವತ್ತು ಒಂದು ರೀತಿಯ ಧನ್ಯ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಗೌರವ ಸಂಸ್ಥೆ ಇದೆ, ನಾರಾಯಣ ಭಟ್ ಅವರು ಪುಸ್ತಕ ಕಾಣಿಕೆಯನ್ನು ನೀಡಬೇಕೆಂದು ಕೇಳಬಹುದು. ಎಲ್ಲಿಂದ ಎಲ್ಲಿಗಿನ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನಾನು ಆವಾಗ ಈ ಸಭಾಭವನವನ್ನ ಪ್ರವೇಶಿಸುತ್ತಿರುವಾಗ ನಮ್ಮ ಮಿತ್ರರಾದಂಥ ಜಯರಾಮ್ ಹೆಗಡೆಯವರಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ನಮ್ಮಂಥವರ ಅಗತ್ಯ ಅನಿವಾರ್ಯತೆ ಏನು ಅಂತ ಅರ್ಥ ಆಗುವುದಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಇದೊಂದು ಶುದ್ಧ ಸಾಹಿತ್ಯಿಕ ಆವರಣದಲ್ಲಿ ನಡೆಯುವಂತಹ ಸಾಹಿತ್ಯಾತ್ಮಕ ಸಾಹಿತಿಗಳಿಗಾಗಿ ಸಾಹಿತ್ಯವೇ ಇಲ್ಲಿ ರೂಪುಗೊಳ್ಳುವಂತಹ ಒಂದು ಸನ್ನಿವೇಶದಲ್ಲಿ ಆ ಕ್ಷೇತ್ರದ ಒಬ್ಬ ಗುರುತಿಸಲ್ಪಟ್ಟ ವ್ಯಕ್ತಿ ಅಲ್ಲದೆ ಅಂತ ನನ್ನನ್ನ ನೀವು ಸೇರಿಸಿಕೊಳ್ತಾ ಇದ್ದದ್ದು ನನಗೆ ಒಂದು ರೀತಿ ವಿಚಿತ್ರವೂ ಹೌದು, ವಿಶೇಷವೂ ಹೌದು. ಆದ್ರೆ ಅದು ಇದನ್ನು ಒಪ್ಕೊಂಡಿದೆ. ಯಾಕೆಂದ್ರೆ ಸಾಹಿತ್ಯ ಅನ್ನೋದನ್ನ ಸರಕು ಅನ್ನೋ ಅರ್ಥದಲ್ಲೂ ನಾವು ಉಪಯೋಗಿಸ್ತೇವೆ. ನಾವು ಸಮಾಜದ ಸರಕುಗಳಿಗೆ ಸೇರಿದವರು. ಮತ್ತೆ ಒಬ್ಬ ಯಕ್ಷಗಾನ ರಂಗನಟ, ಅವ ಯಾವುದೂ ಅಲ್ಲ, ಆದರೆ ಎಲ್ಲವೂ ಹೌದು. ಯಾಕೆಂದ್ರೆ ನಮಗೆ ಸಂಗೀತ ಬೇಕು, ನಾಟಕ ಬೇಕು, ಚಿತ್ರ ಬೇಕು, ಕರಕುಶಲ ಕಲೆ ಬೇಕು, ಸಾಹಿತ್ಯವೂ ಬೇಕು. ಹಾಗಾಗಿ ನಮ್ಮ ರಂಗಭೂಮಿ ಸಾಹಿತ್ಯದ ಋಣವನ್ನು ಒಪ್ಪಿಕೊಂಡಿದ್ದರಿಂದ ಇಲ್ಲಿ ಬರುವ ಒಂದು ಧೈರ್ಯವನ್ನು ತೋರಿಸ್ತಾ ಇದ್ದೇವೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ BH ಶ್ರೀಧರ್ ಅವರ ಮತ್ತು ನಮ್ಮ ಕುಟುಂಬದ ಒಂದು ಆರ್ಥಿಕವಾದ ಭಾವನಾತ್ಮಕ ಸಂಬಂಧಗಳನ್ನ ಇವತ್ತು ಯೋಚಿಸ್ತಾ ಇದ್ದೇವೆ. ನಮ್ಮ ತಂದೆ ಕೆರಮನೆ ಶಿವರಾಮ ಹೆಗಡೆ ಎನ್ನುವುದನ್ನ ನೀವೆಲ್ಲ ಬಲ್ಲವರಾಗಿದ್ದೀರಿ. ಅವರ ವ್ಯಕ್ತಿತ್ವದ ವೈಶಿಷ್ಟ್ಯವೇ ಅದು. ಆ ಕಾಲದ ಅವರಿಗಿಂತ ಹಿರಿಯರು, ಅವರ ಸರಿಸಮಾನರು, ಸ್ವಲ್ಪ ಕಿರಿಯರು, ಹೀಗೆ 3 ಪ್ರಕಾರದ ಸಾಹಿತಿಗಳನ್ನ, ಸಾಹಿತ್ಯಾಸಕ್ತರನ್ನ ತಮ್ಮ ಸ್ನೇಹಕ್ಕೆ ತೆಗೆದುಕೊಂಡವರು. ಬಹುಶಃ ಆ ಕಾಲದ ತಂದೆಯವರ ಸಾಹಿತಿ ಸ್ನೇಹಿತ ವರ್ಗವನ್ನೆಲ್ಲ ಇವತ್ತು ನೆನಪಿಸಿಕೊಂಡ್ರೆ ಒಂದು ವಿಸ್ಮಯ. ಪಾಟೇಶ್ವರರು, ಶ್ರೀಧರರು, ರಾಭ ಹಾಸಂಗಿಯವರು, ವಿದ್ವಾನ್ ಹಾಸಂಗಿ ಗಣಪತಿ ಭಟ್ರು, ಹೀಗೆ ಎಲ್ಲೆಲ್ಲಿಯೂ ಕದಲ್ ಸೇರಿ ಗಣೇಶ್ವರ ಶರ್ಮಾ ಅವರು, ನೆನಪು ಮಾಡಿದರೆ 100 ಹೆಸರುಗಳನ್ನ ಇವತ್ತು ಹೇಳಬಹುದು. ಯಾಕೆ ಅವರ ಸ್ನೇಹ ಸಂಪರ್ಕ ಸಂಬಂಧಗಳನ್ನು ಅವರು ಬೆಳೆಸಿದ್ರು ಅಂತಂದ್ರೆ, ಒಬ್ಬ ಕಲಾವಿದ ತನ್ನ ಕಲಾ ಸಾಮರ್ಥ್ಯದ ಬೆಳವಣಿಗೆಯನ್ನ ದೈಹಿಕವಾಗಿ ಯಾವುದೇ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೊಂದು ಬೌದ್ಧಿಕತೆಯ ಒಂದು ತಾತ್ವಿಕ ಸತ್ವ ಅವನ ಅಭಿವ್ಯಕ್ತಿಯಲ್ಲಿ ಬರಬೇಕಿದ್ರೆ ಬಹುಶಃ ಅಂಥವರ ಒಡನಾಟ ತೀರಾ ಅಗತ್ಯ ಅನ್ನುವುದನ್ನು ಅವರು ನನಗೆ. ಶ್ರೀಧರರು ಕುಮಟಾದಲ್ಲಿದ್ರು. ನಾನೆಲ್ಲ ಆವಾಗ ಬಹಳ ಚಿಕ್ಕ ಹುಡುಗ. ಆಗಾಗ ನಮ್ಮ ತಂದೆಯವರು ಕುಮಟಾ ಆಸ್ಪಾಸು, ಹೆಗಡೆ, ಕುಮಟಾ, ಬಾಡ ಮೊದಲಾದ ಕಡೆಗೆ ಹೋದಾಗ ಶ್ರೀಧರರ ಮನೆಗೆ ಹೋಗ್ತಿದ್ರು. ಮನೆಗೆ ಬಂದು ಅವರು ಎಲ್ಲಿಯೇ ಹೋಗಲಿ, ಏನೇ ಅವರ ಅನುಭವಕ್ಕೆ ಬಂದರೂ ಅದನ್ನ ಸವಿಸ್ತಾರವಾಗಿ ರಸಮಯವಾಗಿ ಹೇಳೋದು ಒಂದು ಪದ್ಧತಿ. ಶ್ರೀಧರ ಮನೆಗೆ ಹೋಗಿ ಬಂದು ಅವರೊಂದು 4 ದಿವಸ ತಮ್ಮ ಸ್ನೇಹಿತರ ಜೊತೆಗೆ ಶ್ರೀಧರ ಮನೆಯಲ್ಲಿ ಕೊಟ್ಟ ಆತಿಥ್ಯ, ಆತ್ಮೀಯತೆ ಇವುಗಳನ್ನು ಹೇಳ್ತಾ ಇರೋದು. ಅವೆಲ್ಲ ನಾವು ಹುಡುಗರಾಗಿ ಕೇಳ್ತಾ ಇರುವಾಗಲೇ ಒಂದು ರೀತಿ ಸಂತೋಷ. ಯಾಕೆಂದ್ರೆ ಶ್ರೀಧರರ ಬಗೆಗೆ ಸಾರ್ವತ್ರಿಕವಾಗಿರುವಂತಹ ಒಂದು ಭಯಮಿಶ್ರಿತ ಒಂದು ಗಾಂಭೀರ್ಯ ಇದೆಯಲ್ಲ. ಅವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರು, ಚಿಂತಕರು, ಮತ್ತೆ ಅತ್ಯಂತ ನಿಷ್ಠುರವಾಗಿ ಖಂಡಿಸುವವರು, ಹೀಗೆಲ್ಲ ಅವರ ಬಗ್ಗೆ ಇರುವಂತಹ ವಾರ್ತೆಗಳು. ಅವರ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದು ಅವರ ಮನೆಯ ಆವರಣದಲ್ಲಿ ಕಂಡ ಆತ್ಮೀಯತೆ, ವಾತ್ಸಲ್ಯ ಇವುಗಳನ್ನ ರಂಜಕವಾಗಿ ನಮ್ಮ ತಂದೆಯವರು ವಿವರಿಸಿದರು. ಆಮೇಲೆ ಯಕ್ಷಗಾನ ರಂಗಭೂಮಿಯನ್ನು ಅವರ ಶ್ರೀಧರರು ತುಂಬಾ
ಆಪ್ತವಾಗಿ ಕಂಡವರು. ಬಹುಶಃ ದಕ್ಷಿಣ ಕನ್ನಡದ ಮೂಲದಿಂದ ಅವರು ಬಂದವರು, ಕವಲಾಡಿ ಅಲ್ಲಿಂದ ಬಂದವರು. ಆದರೆ ದಕ್ಷಿಣ ಕನ್ನಡದ ಪ್ರತಿ ಪ್ರದೇಶದಲ್ಲಿ ಯಕ್ಷಗಾನದ ಆಸಕ್ತಿ ಅಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಇವತ್ತಿಗೂ ಅಲ್ಲಿಗೂ ಇಂದಿಗೂ ವಿದ್ಯಾವಂತರಾಗಿ ಕಾಲೇಜು ಅಥವಾ ಇನ್ನಿತರ ಜವಾಬ್ದಾರಿ ಹುದ್ದೆಗಳಲ್ಲಿ ಇರುವವರೆಲ್ಲ ಯಕ್ಷಗಾನವನ್ನು ಹಚ್ಚಿಕೊಳ್ಳುವುದಕ್ಕೆ ಆಚೆ ಈಚೆ ನೋಡ್ತಾ ಇರುವ ಆ ಕಾಲದಲ್ಲಿ ಶ್ರೀಧರರು ಕಲಾವಿದರ ಕುರಿತು ಅತ್ಯಂತ ಆತ್ಮೀಯತೆ ಮತ್ತು ಗೌರವ ಇತ್ಯಾದಿಗಳನ್ನು ಪ್ರಕಟಿಸಿದರು. ಹಾಗಾಗಿ ಯಕ್ಷಗಾನ ಕಲಾವಿದರನ್ನು ಹಚ್ಚಿಕೊಳ್ಳುವ ನೆಚ್ಚಿಕೊಳ್ಳುವ ಗುಣ ಅವರಲ್ಲಿ ಇತ್ತು. ಬಹುಶಃ ನಮ್ಮ ಮನೆತನದ ಮಾಮಲೆ ಹೆಗಡೆಯವರಾಗಲಿ ಶಿವರಾಮ ಹೆಗಡೆಯವರಾಗಲಿ ಶ್ರೀಧರರನ್ನ ಅತ್ಯಂತ ಗಂಭೀರವಾಗಿ ಹಾಗೂ ಭಾವುಕತೆಯಿಂದ ಹಚ್ಚಿಕೊಳ್ತಾರೆ. ಇದಕ್ಕೆ ಕಾರಣ ಇಲ್ಲದೇ ಇಲ್ಲ, ಒಂದು ಹದವಾದಂತಹ ಸ್ವಾರ್ಥ ಇತ್ತು. ಯಾಕೆಂದ್ರೆ ಶ್ರೀಧರರನ್ನ ನಾವು ಮಾತನಾಡಿಸಲಿಕ್ಕೆ ಬಿಟ್ಟರೆ, ಮಾತನಾಡಿಸಲಿಕ್ಕೆ ಆಗದೇ ಇದ್ದ ವಾತಾವರಣದಲ್ಲಿಯೂ ಮಾತನ್ನು ಹುಟ್ಟಿಸುವವರು. ಬಹುಶಃ ನಮ್ಮಲ್ಲಿ ನಾವು ಚಿಕ್ಕವರಿರುವಾಗ ತೇರ್ಪೇಟೆಗೆ ಹೋದ್ರೆ ಒಂದು ಚಾವಿ ಕೊಡು ಗೊಂಬೆ ಬರ್ತದೆ. ಅದನ್ನ ಈ ಚಾವಿ ಕೊಟ್ಟು ಬಿಟ್ಬಿಟ್ರೆ ಎಷ್ಟೋ ಹೊತ್ತು ಅದು ಕಟ 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 ಅಂತ ಇದಾಗುತ್ತೆ. ಹಾಗೆ ಶ್ರೀಧರರ ಸಮ್ಮುಖದಲ್ಲಿ ಯಾವುದೋ ಒಂದು ಸಣ್ಣ ಕಿಂಚಿತ್ ವಿಚಾರ ಅಲ್ಲಿ ಹುಟ್ಟಿತು ಅಂತಾದ್ರೆ ಅದರ ಮುಂದೆ ತಾಸು 2 ತಾಸು ಅದು ಸಮಯವೇ ಅಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಆಗಾಗ ಅವರು ಬರ್ತಿದ್ರು, ಜೊತೆಗೆ ಪಾಂಡೇಶ್ವರರು ಬರ್ತಿದ್ರು. ಅವರಿಬ್ಬರ ಆ ವಿದ್ವತ್ ಒಡನಾಟ ಜೊತೆಗೆ ಅವರಿಬ್ಬರ ಸಂಘರ್ಷ ಬಹಳ ಮನೋರಂಜಕವಾಗಿತ್ತು. ಕೆಲವು ಸಲ ತುಂಬಾ ಕೆಟ್ಟದಾಗಿ ಜಗಳ ಮಾಡ್ಕೊಳ್ತಿದ್ರು ಶ್ರೀಧರರು ಮತ್ತು ಪಾಂಡೇಶ್ವರ. ಆಮೇಲೆ ಆ ಜಗಳ ಹಾಗೆ ಹಾಗೆ ಇನ್ನೇನು ತುರಿಯಾವಸ್ಥೆ ಕ್ಲೈಮ್ಯಾಕ್ಸ್ ಬರುವಾಗ ಅದು ಮತ್ತೆ ಅತ್ಯಂತ ಆಪ್ತತ್ವದ ಮತ್ತು ಸ್ನೇಹದ ಸ್ವರೂಪ ತಾಳುತ್ತಿತ್ತು. ಈ ವಿದ್ವಾನ್ ಮಣಿಗಳ ಈ ವಿಚಿತ್ರವನ್ನು ನೋಡುವುದು ನಮಗೊಂದು ರಂಜನೆ. ಹಾಗಾಗಿ ನಮಗೆ ಇಡೀ ನಮ್ಮ ಕುಟುಂಬದ ಶಿವರಾಮ ಹೆಗಡೆಯವರು ಮತ್ತು ಮಾಮಲೆ ಹೆಗಡೆಯವರು ಅವರ ಸನಿಹದಲ್ಲಿ ತಮ್ಮ ಕಲಾ ಅಭಿವ್ಯಕ್ತಿಯ ಕುರಿತಾದಂತಹ ಅನೇಕ ಮಾಹಿತಿಗಳನ್ನು ಅವರು ಪಡ್ಕೊಂಡಿದ್ದಾರೆ.